हरि ओम हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। जय शंकरा अभयंकरा जय शंकरा परमेश्वरा प्रलयंकरा जय शंकरा जय शंकरा। गौरीवरा गंगाधरा गौरीवरा पाहि प्रभो मां करुणाकरा। जय शंकरा अभयंकरा जय परमेश्वरा प्रलयंकरा। जय शंकरा जय शंकरा। कैलासवास सर्वेश्वरा कैलास पाहि प्रभो मां जगदीश्वरा। जय शंकरा अभयंकरा जय परमेश्वरा प्रलयंकरा। जय शंकरा जय शंकरा। नमः पार्वती पतये हर हर शिव शंभो हर हर शंभो। शिव शंभो हर हर शंभो। भवनाशा कैलास निवासा शिव शंभो हर हर शंभो। पार्वती पते हरे पशुपते पार्वती पते हरे पशुपते। गंगाधरा शिव गौरीपते
हर गंगाधरा शिव गौरीपते हर शिव शंभो हर हर शंभो हर हर शंभो हर हर शंभो। ओम नमः शिवाय। ओम नमः शिवाय। ओम नमः शिवाय। ओम नमः शिवाय। सुबह सुबह ले शिव का नाम, कर ले बंदे ये शुभ काम। शब्द सुबह सुबह ले शिव का नाम, कर ले बंदे ये शुभ काम। ओम नमः शिवाय। ओम नमः शिवाय। खुद को राख लपेटे फिरते, औरों को देते धन धान। खुद को राख लपेटे फिरते, औरों को देते धन धान। देवों के हित विष पी डाले, नीलकंठ को कोटि प्रणाम। नीलकंठ को कोटि प्रणाम। ओम नमः शिवाय। ओम नमः शिवाय।
शिव को भजने से मिलते हैं सारे तीर्थ चारों धाम। शिव को भज ले सुख पाओगे मन को आएगा आराम। मन को आएगा आराम। ओम नमः शिवाय। ओम नमः शिवाय। ओम नमः शिवाय। ಪೂಜೆ ಮಾಡ್ತೇವೆ ನಾವು, ಭಜನೆ ಮಾಡ್ತೇವೆ ನಾವು, ವ್ರತ ನಿಯಮಗಳನ್ನು ಆಚರಿಸ್ತೇವೆ. ಅದರ ಫಲ ಏನು, ಆಗುವಂಥದ್ದೇನು, ಅದರ ಫಲ ಅನ್ನುವಂಥದ್ದು ಹೇಗೆ ಸಿಗ್ತದೆ ತಿಳ್ಕೊಂಡ್ರೆ ಒಳ್ಳೆಯದು. ತಿಳ್ಕೊಳ್ಳದಿದ್ದರೂ ಕೂಡ ಪೂಜೆ ಮಾಡಿ ಫಲ ಸಿಗ್ತದೆ, ಜಪ ಮಾಡಿ ಫಲ ಸಿಗ್ತದೆ. ಅಂದರೆ ನಮ್ಮ ಹಿರಿಯರು ಭಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ಅವರು ವಿವರಿಸಿರುವ ರೀತಿ ಪೂಜೆ, ಜಪ, ಪ್ರಾರ್ಥನೆ, ಭಜನೆ, ಯಜ್ಞ, ಯಾಗ, ವ್ರತ, ನಿಯಮ ಎಲ್ಲದರಲ್ಲೂ ನಾನು ಸ್ವಾಮೀಜಿ ಇವತ್ತು ಪೂಜೆ ಮಾಡಿದೆ ಪ್ರಸಾದ ಸಿಕ್ತು, ಇವತ್ತು ಭಜನೆ ಮಾಡಿದೆ ಪ್ರಸಾದ ಸಿಕ್ತು ಅನ್ನುವ ರೀತಿ ನೀವು ಹೇಳಬೇಕಾದ್ರೆ ನಮ್ಮ ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿ ಒಳಗೆ ಬರಬೇಕು. ಸಾಮಾನ್ಯವಾಗಿ ನಮ್ಮ ಮನಸ್ಸಿನ ಕೆಲಸವೇ ಹೇಳಿ, ಬೆಳಿಗ್ಗೆ ಎದ್ದ ಕೂಡಲೇ ಹೊರಗಿನ ವಿಷಯಗಳ ಕಡೆಗೆ ಓಡು. ಕಣ್ಣಿಗೆ ಕಾಣುವ ರೂಪಗಳು ಎಳೆಯುತ್ತವೆ, ಕಿವಿಗೆ ಕೇಳುವ ಶಬ್ದ ಎಳೆಯುತ್ತದೆ, ನಾಲಿಗೆ ಸಿಗುವ ರುಚಿ, ಶಬ್ದಸ್ಪರ್ಶ ರೂಪರಸಗಂಧ, ಇದು 5 ಪ್ರಪಂಚ, ಇದು ಜಗತ್ತು. ಅದನ್ನು ಬೇಕು ಬೇಕು ಅನ್ನುವ ರೀತಿಯಲ್ಲಿ ಓಡೋದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಇಂದ್ರಿಯಗಳು. ಈ 5 ಇಂದ್ರಿಯಗಳ ದಾಸರೋ ನಾವೆಲ್ಲ ಇಂದ್ರಿಯಗಳ ದಾಸರು, ಮನಸ್ಸಿನ ದಾಸರು, ಹೊರಗಿನ ವಿಷಯಗಳ ಹಿಂದೆ ಓಡುವವರು ನಾವು. ಅದು ಭಕ್ತಿ ಅಲ್ಲ, ಅದು ಸಹಜ. ಕಣ್ಣು ತೆರೆದ್ರೆ ಏನೋ ಕಾಣ್ತದೆ, ಬೇಕು ಬೇಕದು ಬೇಕು ಬೇಕಿದ್ದನಗಿನ್ನೊಂದು ಓಡು, ಅದು ಭಕ್ತಿ ಅಲ್ಲ. ಕಿವಿಗೇನೋ ಕೇಳಿಸ್ತದೆ, ಆ ಶಬ್ದ ಕೇಳಿದ ಕೂಡಲೇ ಆ ಶಬ್ದವನ್ನು ಕೇಳಬೇಕು, ಹೋಗಬೇಕು, ಅದನ್ನು ನಾನು ಅನುಭವಿಸಬೇಕು, ಆ ರಸಪಾನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬೇಕು ಬೇಕು ಅಂತನ್ನುವ ರೀತಿಯಲ್ಲಿ ಇಂದ್ರಿಯಗಳು ಶಬ್ದದ ಹಿಂದೆ, ನಾಲಿಗೆ ರುಚಿಯ ಹಿಂದೆ, ಮೂಗು ವಾಸನೆಯ ಹಿಂದೆ ದಾಸರೋ ನಾವೆಲ್ಲ
ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ. ಪಾಶಗಳು ಹೊರಗೆ, ಹಗ್ಗ ಹೊರಗೆ, ಕೊಂಡಿಗಳು ನಮ್ಮೊಳಗೆ. ಸಾಧಾರಣ 10-12 ನಂತರ, 10-12 ವಯಸ್ಸಾದ ಮೇಲೆ, 10-12 ನಂತರ ಒಂದು 50-60 ತನಕ, ಅದರ ನಂತರ ಕಷ್ಟ. ಅಂದ್ರೇನು? ಆರೋಗ್ಯ ಅಷ್ಟಿರಲ್ಲ. ಪ್ರಪಂಚ ಇದೆ. 1 ವರ್ಷದ ಮಗುವಾಗಿರುವಾಗಲೂ ಇದೇ ಜಗತ್ತು, 3 ವರ್ಷದ ಮಗುವಾಗಿರುವಾಗಲೂ ಇದೇ ಜಗತ್ತು, 10-12 ವಯಸ್ಸಿನ ಇದೇ ಜಗತ್ತು. 1 ವರ್ಷ, 2 ವರ್ಷ, 3 ವರ್ಷಕ್ಕೆ ಯಾವ ಮಗು ಕೂಡ ಹೊರಗಿನ ವಿಷಯಗಳಿಗೆ ಬಲಿಯಾಗಲ್ಲ. ಯಾಕೆ? ಇಂದ್ರಿಯಗಳು ಬೆಳೆಯಲಿಲ್ಲ, ಮನಸ್ಸಲ್ಲಿ ಬೇಕು ಬೇಕನ್ನುವ ದಾಹ ಬರಲಿಲ್ಲ, ಬುದ್ಧಿ ಅನ್ನುವಂಥದ್ದು ಹೊರಗಿನ ವಿಷಯಗಳಲ್ಲಿ ಸುಖ ಇದೆ ಅನ್ನುವ ಭ್ರಾಂತಿಯನ್ನು ಇನ್ನೂ ಗಳಿಸಲಿಲ್ಲ. ನಾವು ಬೀಳೋದು ಯಾವಾಗ? 12-14 ನಂತರ ಬೀಳೋದು ಅಂತ ಅನ್ನಲ್ಲ. ನಾವೇನು ಹೇಳೋದು? ಸ್ವಾಮೀಜಿ ಬೆಳೀತಾ ಇದ್ದೇನೆ. ಬೆಳೆಯೋದಂದ್ರೇನು? ಬೀಳ್ತಾನೆ ಇರೋದು ಸ್ವಾಮಿ, ಪೆಟ್ಟು ತಿಂತಾನೆ ಇರೋದು, ಮಾಡಬಾರದನ್ನು ಮಾಡ್ತಾನೆ ಇರೋದು, ಎಲ್ಲಿಗೂ ಹೋಗಬಾರದು ಅಲ್ಲೇ ಹೋಗೋದು, ಯಾವುದನ್ನು ತಿನ್ನಬಾರದು ಅದನ್ನೇ ತಿನ್ನೋದು. ಸ್ವಾಮೀಜಿ ಹಾಸನದಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಂತೆ. ಒಳ್ಳೆಯದು, ನೀವು ಹೋಗಿ ಅಲ್ಲಿಗೆ. ಹಾರ್ಟ್ ಅಟ್ಯಾಕಲ್ಲಿ ಜನ ಸಾಯ್ತಾ ಇದ್ದಾರಂತೆ. ಸುಮ್ಮನೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಸ್ವಾಮಿ ನೀವು ಹೇಳಿ? ಏನು ತಿಂದವ? ಯಾಕೆ ತಿಂದವ? ಯಾರು ಹೇಳೋರು? ಪುನೀತ್ ರಾಜ್ಕುಮಾರ್ ಸತ್ತದ್ದು ಹೇಗೆ? ಸ್ವಾಮೀಜಿ ನಾನ್ ವೆಜ್ಜೇ ತಿನ್ನೋದು. ಅದು ತುಪ್ಪ ಹಾಕಿದ ಒಗ್ಗರಣೆನೇ ಹಾಕಬೇಕು ಅದಕ್ಕೆ. ಯಾರು ಹೇಳಿದ್ದು? ಯಾರು ಕೇಳ್ತಾರೆ ಸ್ವಾಮಿ? ಅಮ್ಮ ಅಪ್ಪ ಹೇಳಿದ್ದು ಕೇಳುವ ಒಂದು ವಯಸ್ಸಿತ್ತು. ಯಾವಾಗ? 3, 4, 5. 12 ಆದಮೇಲೆ ಅಪ್ಪನಿಗೆ ಬುದ್ಧಿ ಇಲ್ಲ. ಅಪ್ಪನಿಗೆ ಬುದ್ಧಿ ಇಲ್ಲ. ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳೋರು ಯಾರು ಸ್ವಾಮಿ? ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ಮನಸ್ಸು ಬೆಳೆದ ಹಾಗೆ ನಾವು ಹೇಳೋದು, ನಾವು ತಿಳ್ಕೊಳ್ಳೋದು ನಾವು ಬೆಳೀತಾ ಇರೋದು ಅಲ್ಲ, ನಾವು ಬೀಳ್ತಾ ಇರೋದು. ಹೆಜ್ಜೆ ಹೆಜ್ಜೆಗೂ ಮುಗ್ಗರಿಸಿ ಬೀಳುತ್ತಾ ಇರೋದು. ಆ ಇಂದ್ರಿಯಗಳನ್ನು ಹಿಡಿದು ನಿಲ್ಲಿಸ್ತೀಯೋ? ಇಂದ್ರಿಯಗಳಿಗೆ ಹೇಳ್ತೀಯೋ? ಏನು ಬೇಡ, ಪ್ರಪಂಚದ ವಿಷಯಗಳ ಕಡೆಗೆ ಹೋಗಬೇಡ, ಅಲ್ಲಿಲ್ಲ ಸುಖ. ಪೂರ್ಣ ಶಾಂತಿ, ಪೂರ್ಣ ಆನಂದ, ನಿಜವಾದಂತಹ ನೆಮ್ಮದಿ ನೋಡು ಒಳಗೆ. ಪರಿಪೂರ್ಣ ಸುಖವನ್ನೆಳೆಸುವನು ತನ್ನ ಇಂದ್ರಿಯಗಳನ್ನು, ಮನಸ್ಸನ್ನು ಒಳಗೆ ನೆಲೆಸಲಿ, ಒಳಗೆ ಎಳ್ಕೊಳ್ಳಿ. ರಾತ್ರಿ ಮಲಗಲ್ವ ನೀವು? ಮಲಗ್ತೇವೆ. ಆ ನಿದ್ದೆಯಲ್ಲಿ ಏನಿದೆ ಸರ್? ಸ್ವಾಮೀಜಿ ನಿದ್ದೆ ಆನಂದವಾಗಿದೆ ಸ್ವಾಮಿ. ಆ ನಿದ್ದೆಯಲ್ಲಿ ಶಾಂತವಾಗಿರ್ತೇನೆ. ಯಾರು ಕೊಟ್ಟದ್ದದು? ಯಾರೂ ಅಲ್ಲ. ಏನದು? ನನ್ನಲ್ಲೇ ಇರುವ ಶಾಂತಿ. ಸುಖ ಶಾಂತಿ ಎಲ್ಲಿದೆ? ಮನಸ್ಸು ಕುಣಿಯದಿದ್ದಾಗ, ಮನಸ್ಸು ತಳಮಳಗೊಳ್ಳದಿದ್ದಾಗ, ಮನಸ್ಸು ಗಲಾಟೆ ಮಾಡದಿದ್ದಾಗ ಒಳಗೇನುಂಟು? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಎಲ್ಲರ ಮನಸ್ಸು ಬುದ್ಧಿಯನ್ನು ಬೆಳಗುವ ಜ್ಯೋತಿ, ಎಲ್ಲರ ಮನಸ್ಸು ಬುದ್ಧಿಯ ಹಿಂದೆ ಪರಮಾತ್ಮ ಜ್ಯೋತಿ. ಸಂತೋಷ, ಆನಂದ, ಶಾಂತಿ ಅವನ ಸ್ವರೂಪ. ಮನಸ್ಸು ಬುದ್ಧಿಯ ಹಿಂದೆ ನಾವು ಬೆಳಿಗ್ಗೆ ಎದ್ದೆವು ಹೇಳಿ,
ಮನಸ್ಸು ಬೆಳಿಗ್ಗೆ ಎದ್ದ ಕೂಡಲೇ ಹೊರಗಿನ ವಿಷಯಗಳಲ್ಲಿ ಸ್ವಾಮಿ. ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಮುಟ್ಟಿದ್ದೆಲ್ಲ ಬೇಕು, ಹೊರಗಿನ ವಿಷಯಗಳಲ್ಲಿ ಸುಖ ಇದೆ ಹೇಳಿದವ ಯಾರು ನಿನಗೆ? ಅಲ್ಲಿ ಎಲ್ಲರೂ ಅಲ್ಲೇ ಹೋಗ್ತಾ ಇರೋದು. ಹೋಗು, ನೀನು ಕೂಡ ಹೋಗು, ಪೆಟ್ಟು ತಿನ್ನು. ಪೆಟ್ಟು ತಿಂದು ತಿರುಗಬೇಕು ಅಂತ ಅನ್ನೋಷ್ಟೊತ್ತಿಗೆ 80 ದಾಟಿರ್ತದೆ. 80 ದಾಟಿರ್ತದೆ. ಅಷ್ಟೊತ್ತಿಗೆ ಮಕ್ಕಳಿಗೆ ಹೇಳಿರ್ತಾನವನು, ಏನು ನೀವು ಹೋಗಿ, ಯಾಕೆ ನಾವು ಹೋಗಿ ಸಾಕಾಯಿತು, ನೀವು ಹೋಗಿ. ಇವಾಗ ಅವರಿಗೆ ಬುದ್ಧಿ ಬರೋದು ಯಾವಾಗ? ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಸ್ವಾಮಿ. ಇಂದ್ರಿಯಗಳ ಮನಸ್ಸು ಬುದ್ಧಿಗಳ ಹೊರಗಿನ ಓಡಾಟ ಅದೇ ನಮ್ಮ ಶತ್ರುಗಳು ಸ್ವಾಮಿ. ಶಾಂತಿ ಬೇಕೋ, ನೆಮ್ಮದಿ ಬೇಕೋ, ಪೂರ್ಣ ರೀತಿಯ ಸ್ಥಿರತೆ ಪ್ರಶಾಂತತೆ ಬೇಕೋ, ಒಳಗೆ ಬಾ. ಯಸ್ಯ ಇಂದ್ರಿಯಾಣಿ, ಯಾರ ಇಂದ್ರಿಯಗಳು, ಯಾರ ಮನಸ್ಸು, ಯಾರ ಬುದ್ಧಿ ನಾಮಸ್ಮರಣೆ ಮಾಡಿಕೊಂಡು, ಭಜನೆ ಮಾಡಿಕೊಂಡು, ಪೂಜೆಯಲ್ಲಿ ಪಾರಾಯಣದಲ್ಲಿ ಅದು ಒಳಗೆ ಪ್ರಶಾಂತವಾಗಿ ನಿಲ್ತದೋ, ಶಾಂತಿ ಯಾಕಿಲ್ಲ? ಸುಖ ಯಾಕಿಲ್ಲ? ಇವಾಗ ಹೇಳಿ, ನಾವೆಲ್ಲ ತಿಳ್ಕೊಂಡಿರೋದು ಪೂಜೆ, ಭಜನೆ, ಜಪ, ಪಾರಾಯಣ ಇದೆಲ್ಲ ಎಲ್ಲೋ ಇರುವ ದೇವರಿಗೆ, ಏನೋ ಸಿಗ್ತದೆ ದೇವರಿಗೆ. ದೇವರಿಗಾಗಲ್ಲ ಕಣೋ, ನಿನ್ನ ಮನಸ್ಸಿನ ಹತೋಟಿಗಾಗಿ. ಜಗದಿ ಜಗತ್ವವನು ಮಾಯಾ ವಿಚಿತ್ರವನು, ಓಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಕರಣವೇದ್ಯವಾದಂಥ ಜಗತ್ತು ಏನೇನು ಕಾಣ್ತದೋ ಅಲ್ಲಿ ಹಾರಬೇಡ, ಅಲ್ಲಿ ಏನಿಲ್ಲ. ಅದು ಮನಸ್ಸು ಕುಣಿಯುವಾಗ ಕಾಣೋದು. ಮನಸ್ಸು ಕುಣಿಯುವಾಗ ಏನೆಲ್ಲ ಕಾಣ್ತದೋ, ಮಾಯಾಮಯಮಿದಮಖಿಲಂ ಸರ್ವಂ. ಅಲ್ಲಿ ನಿಜವಾದ ಸುಖ ಇಲ್ಲ. ನಿಜವಾದ ಸುಖ ತಮ್ಮ, ಒಂದು 10 ನಿಮಿಷ ಜಪ ಮಾಡು, 10 ನಿಮಿಷ ಧ್ಯಾನ ಮಾಡು, 10 ನಿಮಿಷ ಪ್ರಾಣಾಯಾಮ ಮಾಡಿ ಒಳಗೆ ಪ್ರಶಾಂತವಾಗಿ ಮನಸ್ಸನ್ನು ನಿಲ್ಲಿಸು. ಆನಂದ ಶಾಂತಿ ಎಷ್ಟು ಬೇಕಾದಷ್ಟು ಎಲ್ಲಿದೆ? ನಮ್ಮಲ್ಲೇ ಇರುವ ಶಾಂತಿ, ನಮ್ಮಲ್ಲೇ ಇರುವ ಸುಖವನ್ನು ಪಡೆಯುವ ವಿಧಾನ ಭಕ್ತಿ. ವಿಧಾನಗಳು ಹಲವು, ಒಂದೊಬ್ಬರು ಒಂದೊಂದು ವಿಧಾನಗಳು. ನಾರದ ಮಹರ್ಷಿ ನಾರಾಯಣ ನಾರಾಯಣ ಅಂತ ಹೇಳಿಕೊಂಡು ತ್ರಿಕಾಲ, ಅದಕ್ಕೇನು ಹೆಸರು, 3 ಕಾಲು ಗಳಿಗೆಯಲ್ಲಿ ಪ್ರಪಂಚವನ್ನು ಸುತ್ತುತ್ತಾ ಇದ್ದಂಥ ನಾರದ ಮಹರ್ಷಿ. ಗರುಡ ಹಾಗಲ್ಲ, ಗರುಡ ಸೇವೆ, ಭಗವಂತ ವಿಷ್ಣುವಿಗೆ ಶರಣಾದ, ಅವನ ಸೇವೆಗಾಗಿ ಅಲ್ಲೇ ನಿಂತ. ಭಗವಂತನಿಗೆ ಎಲ್ಲೆಲ್ಲಿ ಹೋಗಬೇಕು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ತನಗೇನು ಬೇಕು ಅದನ್ನು ಮರೆತು ಬಿಟ್ಟ, ತನಗೇನು ಬೇಕನ್ನುವಂಥದ್ದನ್ನು ಮರೆತು ಬಿಟ್ಟ, ಸೇವೆಗಾಗಿ ನಿಂತ. ಏನು ಸೇವೆ ಹೇಳಿ? ಡ್ರೈವರ್. ಗರುಡ ಮಾಡಿದ್ದೇನು? ಡ್ರೈವಿಂಗ್. ಒಂದು ಕಡೆಯಿಂದ ಒಂದು ಕಡೆಗೆ ಭಗವಂತನನ್ನು ಕರ್ಕೊಂಡು ಬರುವಂಥದ್ದು ಗರುಡ. ಗುರುಗಳ ಸೇವೆ, ಅದಕ್ಕೇನು ಹೆಸರು ಹೇಳಿ? ಸ್ವಾಮಿ ಭಕ್ತಿ, ಸ್ವಾಮಿ ನಿಷ್ಠೆ. ಒಂದು ನಾಯಿ ಅನ್ನುವಂಥದ್ದನ್ನು ಸಾಕಿ, ಆ ನಾಯಿ ಅನ್ನುವಂಥದ್ದಕ್ಕೆ ತಿನ್ನುವುದು ಹಾಕಿ, ಅದು ಕೊನೆ ತನಕ ನಿಮಗೆ ಜೊತೆ ಕೊಡ್ತದೆ, ಕೊನೆ ತನಕ ನಿಮಗೆ ಕಾಪಾಡ್ತದೆ. ಏನೂ ಗಲಾಟೆ ಮಾಡಲ್ಲ.
ಸ್ವಾಮಿ ನಿಷ್ಠೆ ಅಂತೇವೆ. ಹನುಮಂತ ಶ್ರೀರಾಮಚಂದ್ರನನ್ನು ನೋಡಿದವ ಹನುಮಂತ ಜೀವನದಲ್ಲಿ ತನಗೇನು ಬೇಕು ಮರ್ತ. ಪ್ರಭುವಿನ ದರ್ಶನ ಆಯಿತು, ರಾಮನ ದರ್ಶನ ಆಯಿತು, ಕಾಲಿಗೆ ಬಿದ್ದ, ತಲೆ ಬಗ್ಗಿದ, ಕೈ ಮುಗಿದ. ನತಮಸ್ತಕಾಂಜಲಿ, ಮಸ್ತಕ ನತ, ತಲೆ ಬಾಗಿದ, ಕೈ ಮುಗಿದ. ಎಲ್ಲಿ? ಶ್ರೀರಾಮನ ಪಾದದಲ್ಲಿ. ಘನತತ್ವವೊಂದಕ್ಕೆ ಶಿರಬಾಗಿ ಮನಸೋತು, ಘನತತ್ವವೊಂದಕ್ಕೆ ಶಿರಬಾಗಿ ಮನಸೋತು, ನೆನೆಯದೆ ಇನ್ನೊಂದನು ಎಲ್ಲವ ನೀಡುತ್ತ ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು. ನನಗೇನು ಬೇಕು ಅದನ್ನು ಮರೆತು ಬಿಟ್ಟ, ನನಗೇನು ಬೇಕು ಅನ್ನುವಂಥದ್ದನ್ನು ಮರೆತು ಬಿಟ್ಟ. ಮತ್ತೇನು ಹೇಳಿ ಜೀವನದಲ್ಲಿ? ರಾಮ ಕಾರ್ಯಕರಿ ಕೇತೋ ಆತುರ್. ನನ್ನ ಜೀವನ ಅನ್ನುವಂಥದ್ದೇ ಶ್ರೀರಾಮಚಂದ್ರನ ಜೀವನ, ಶ್ರೀರಾಮಚಂದ್ರನ ಸೇವೆ. ಅದಕ್ಕೇನು ಹೆಸರು ಹೇಳಿ? ಆತ್ಮಾರ್ಪಣೆ ಅಂತೇವೆ, ಸಮರ್ಪಣೆ ಅಂತಂತೇವೆ, ಆತ್ಮನಿವೇದನ ಅಂತಂತೇವೆ. ವಿಭೀಷಣ ಮಾಡಿದ್ದು ಅದನ್ನೇ. ಶ್ರೀರಾಮನ ಚಂದ್ರನ ಪಾದದಲ್ಲಿ ತಲೆ ಇಟ್ಟ ಪ್ರಭು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಏನು ಬೇಡ. ಶಬರಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಏನು ಬೇಡ. ಲಕ್ಷ್ಮಣ ಮಾಡಿದ್ದೇನು? ಇಡೀ ಜೀವನ ಅಣ್ಣನ ಸೇವೆ. 14 ವರ್ಷ ಅಣ್ಣ ಅತ್ತಿಗೆ ಅವರ ಸೇವೆ. ನನಗೇನು ಬೇಕು? ಊಟ ಕೂಡ ಮಾಡಿಲ್ಲ. ಅವ ಏನು ಊಟ ತರ್ತಿದ್ದ, ಅಣ್ಣ ಏನು ತಿಳ್ಕೊಂಡಿದ್ದು, ತಿಂದೇ ಬಂದಿರಬೇಕು. ಎಲ್ಲ ಹಣ್ಣು ಹಂಪಲುಗಳೆಲ್ಲ ಆರಿಸ್ಕೊಂಡು ಬಂದಿದ್ದಾನೆ, ಅವನು ತಿಂದ್ಕೊಂಡೇ ಬಂದಿದ್ದಾನೆ. ಇವ ಏನು ತಿಳ್ಕೊಳ್ಳೋದು? ಅವ್ರು ತಿಂದ ಮೇಲೆ ಸ್ವಲ್ಪ ಉಳೀತದೆ, ಸ್ವಲ್ಪ ಉಳಿಸಿರಲಿಲ್ಲ. ಅವರು ತಿಂದ ಮೇಲೆ ಪ್ಲೇಟ್ ಖಾಲಿ. ಆದ್ದರಿಂದ ಅವನಿಗೆ ಊಟವೇ ಇಲ್ಲ. ಏನಾದ್ರು ದೂರ ಹೇಳಿದ್ನ ಸರ್? ನಮ್ಮ ಕೆಲಸ ಏನು? ಜೀವನ ಇಡೀ ದೂರ ಹೇಳ್ತಾ ಇರೋದು. ನಮ್ಮ ಹತ್ರ ಯಾರಾದರೂ ಒಬ್ಬರು ಬಂದು ಕೂತ್ರೆ ಪ್ರಥಮಾಧ್ಯಾಯ ಶುರು. ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅವಳ ಅತ್ತೆ ಸರಿಯಿಲ್ಲ, ಇವಳ ಸೊಸೆ ಶುರು. ಸ್ವಾಮಿ ನಮ್ಮದು ಏನು? ಇದು ಸರಿ ಇಲ್ಲ. ಸರಿಯಾಗಲಿಲ್ಲವದು ಸರಿ ಇಲ್ಲವೇ ನೊತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ನಾವು ಎಕ್ಸ್ಪರ್ಟ್ ಕಮೆಂಟೇಟರ್ಸ್ ನಾವು. ಅಂದ್ರೇನು? ಯಾವುದೂ ಸರಿ ಇಲ್ಲ. ಹನುಮಂತ ಏನು ಅಂಥದ್ದನ್ನಲೇ ಇಲ್ವೇ? ತಲೆ ಬಾಗಿದ, ಅವ ತಲೆ ಎತ್ತಲೇ ಇಲ್ವೇ? ಆಲೋಚನೆ ಮಾಡಿ ಸ್ವಾಮಿ. ಅದೇನು 70 ವರ್ಷದ ನಂತರ ಅಲ್ಲ, 100 ವರ್ಷದ ನಂತರ ಅಲ್ಲ ಸ್ವಾಮಿ. ಅವ ಶ್ರೀರಾಮನನ್ನು ಭೇಟಿಯಾದದ್ದು 12-14 ವರ್ಷದ ಯುವಕ. ಒಬ್ಬ ಬ್ರಾಹ್ಮಣ, ಒಬ್ಬ ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಶ್ರೀರಾಮಚಂದ್ರನ ರಾಮಲಕ್ಷ್ಮಣರನ್ನು ಭೇಟಿಯಾದದ್ದು ಒಬ್ಬ ಬ್ರಾಹ್ಮಣ ವೇಷದಲ್ಲಿ. ಆದರೆ ರಾಮನಿಗೆ ಮಾತ್ರ ಯಾಕೋ ಸಂಶಯ ಆಯಿತು. ಅವನು ಮಾತಾಡುವ ರೀತಿ, ಅವನು ಮಾತಾಡುವಂತಹ ಶೈಲಿ, ಅವನು ಮಾತಾಡುವಂತಹ ವಾಕ್ಚಾತುರ್ಯ, ಆ ಶಬ್ದಗಳನ್ನು ಉಪಯೋಗಿಸುವ ರೀತಿ, ಅದನ್ನು ನೋಡಿನೇ ಅಂತಾನೆ ಇವ ವ್ಯಾಕರಣಬದ್ಧವಾದಂತಹ ಮಾತುಗಳನ್ನು ಆಡ್ತಾನೆ. ಇವ ಸಾಮಾನ್ಯದವ ಅಲ್ಲ. ಇವ ರಾಮಚಂದ್ರ ಅವನನ್ನು ನೋಡಿದ ಕೂಡಲೇ ಮನಸ್ಸಲ್ಲಿ ಅಂದುಕೊಳ್ತಾನೆ, ಸಂಸ್ಕಾರವಂತ ಹುಡುಗ. ಏನು ಸಂಸ್ಕಾರ ಸ್ವಾಮಿ ಹೇಳಿ? ನೀವು ಹೇಳಿ. ಅವನ ಸಂಸ್ಕಾರ ಏನು ಹೇಳಿ? ಬಾಗಿದ ತಲೆ, ಮುಗಿದ ಕೈ, ಅದು ಏಳಲೇ ಇಲ್ಲ. ಬಾಗಿದ ತಲೆ ಬಾಗಿ ನಿಂತ,
ಯಾವತ್ತೂ ಕೂಡ ಶ್ರೀರಾಮಚಂದ್ರನಿಗೆ ತಾನು ಸರಿಯಾದವನು, ತಾನು ಸರಿ ಸಮಾನ ಅನ್ನುವ ರೀತಿಯಲ್ಲಿ ಪ್ರಭು ನನಗಿಂತ ದೊಡ್ಡವರು, ಪ್ರಭುವಿನ ಏನೊಂದು ಸೇವೆ ಇದೆ ಅದಕ್ಕಾಗಿ ನಾನು ನನ್ನ ಜೀವನವನ್ನೇ ಸಮರ್ಪಿಸಿಕೊಳ್ತೇನೆ ಅನ್ನುವ ರೀತಿಯಲ್ಲಿ ಪೂರ್ಣ ತಲೆಬಾಗ್ತಾನೆ, ಬೇರೆ ಏನು ಕೇಳಲ್ಲ. ನಾವೆಲ್ಲ ತಿಳ್ಕೊಳ್ಳೋದೇನು ಸ್ವಾಮೀಜಿ? ಜ್ಞಾನವನ್ನು ಗಳಿಸಬೇಕಾದ್ರೆ, ಆತ್ಮಜ್ಞಾನವನ್ನು ಗಳಿಸಬೇಕಾದ್ರೆ ಯಾವ ಪುಸ್ತಕ ಓದಬೇಕು, ಯಾವ ಗ್ರಂಥವನ್ನು ಓದಬೇಕು, ಎಷ್ಟು ಕಲಿಯಬೇಕು, ಏನು ಸಂಸ್ಕೃತ ಕಲಿಯಬೇಕು, ಏನು ರಾಮ ನಮ್ಮ ಕಥೆನೇ ಬೇರೆ ಸ್ವಾಮಿ. ಯಾವ ಯೂನಿವರ್ಸಿಟಿಗೆ ಸೇಗಲಿ, ಯಾವ ಸರ್ಟಿಫಿಕೇಟ್ ಗಳಿಸಲಿ, ಯಾವ ಜ್ಞಾನವನ್ನು ಗಳಿಸಲಿ, ತಲೆ ಬಾಗ್ತದೆ ಹೇಳು. ಅದು ಒಂದು ಬಿಟ್ಟು ಬಾಕಿದ್ದು ಹೇಳಿ ಸ್ವಾಮಿ. ತಲೆ ಬಗ್ಗಲ್ಲ. ಯಾಕೆ? ನಮ್ಮ ತಲೆ ಅನ್ನುವಂಥದ್ದು ಎಲ್ಲೂ ಬಗ್ಗಲ್ಲ ಸ್ವಾಮಿ. ಅದಕ್ಕೆ ಬಗ್ಗಲಿಕ್ಕೆ ಅಂತಲೇ ಹೇಳಿ ಕೆಲವರು ಮನೆಯಲ್ಲಿ ಬೇಕು ಅಂತ ಮನೆಯ ಬಾಗಿಲನ್ನು ಸಣ್ಣ ಬಾಗಿಲಿಡೋದು, ಇವು ಬಗ್ಗಿ ಒಳಗೆ ಹೋಗಲಿ ಅಂತೇಳಿ. ದೇವಸ್ಥಾನದಲ್ಲೂ ಅಷ್ಟೇ, ಗರ್ಭಗೃಹದ ಬಾಗಿಲು ಸಣ್ಣದು, ತಲೆ ಬಾಗಿ ಒಳಗೆ ಹೋಗು. ಯಾಕೆ? ಭಗವಂತನ ಮುಂದೆ ಆದರೂ ತಲೆಬಾಗು. ನಮ್ಮದು ತಲೆ ಬಗ್ಗಲ್ಲ ಸ್ವಾಮಿ. ಹೋದಲ್ಲೆಲ್ಲ ಏಟು ಯಾರಿಗೆ? ತಲೆಗೆ. ಯಾಕೆ? ಅದು ಎತ್ತರ ಇರೋದು. ಹೋದಲ್ಲೆಲ್ಲ ಹೊಡೆಸ್ಕೊಳ್ಳೋದೇ ಸ್ವಾಮಿ ನಾವು ತಲೆಗೆ. ಅಂಥ ಕಚ್ಚಡ ಜಾತಿಗಳು ಸ್ವಾಮಿ ನಾವು ತಲೆ ಬಗ್ಗಿಸುವವರಲ್ಲ, ಕೈ ಮುಗಿಯುವವರಲ್ಲ. ಮತ್ತು ಈ ಪುಸ್ತಕ ಓದಿದೆ, ಆ ಪುಸ್ತಕ ಓದಿದೆ, ಈ ಗ್ರಂಥ ಓದಿದೆ, ಆ ಗ್ರಂಥ ಓದಿದೆ. ಓ ರಾಮ, ಲಿಸ್ಟು. ಶಾಸ್ತ್ರದಲ್ಲಿ ಹೇಳಿದ್ದೇನು? ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಕ್ಕಿಂ 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 ತತಕ್ಕಿಂ. ನೀನು ಏನು ಗ್ರಂಥ ಓದಿದ್ಯಾ ಅದನ್ನು ಶಾಸ್ತ್ರ ಕೇಳಲಿಲ್ಲ. ನಿನ್ನ ಮನಸ್ಸು ಗುರುಗಳ ಪಾದದಲ್ಲಿ ನಿಂತಿದೆಯೋ, ನಿನ್ನ ತಲೆ ಬಾಗಿ ನಿಂತಿದ್ದೀಯೋ, ನೀನು ಕೈ ಮುಗಿದು ನಿಂತಿದ್ದೀಯೋ, ಗುರುಗಳಿಗೇನು ಮನಸ್ಸು ಪೂರ್ಣ ರೀತಿಯಲ್ಲಿ ಶರಣಾಗಿದೆಯೋ. ಸ್ವಾಮಿ ಹನುಮಂತ ಮಾಡಿದ್ದೇನೆ. ಘನತತ್ವವೊಂದಕ್ಕೆ ಶಿರಬಾಗಿ ಮನಸೋತು, ಇನ್ನೊಂದು ಏನೇನೂ ಕೇಳಲಿಲ್ಲ. ನನಗೇನು ಸಿಗ್ತದೆ ಅವ ಕೇಳಲೇ ಇಲ್ಲ. ರಾಮಕಾರ್ಯ ಪರಮಾತ್ಮನ ಕೆಲಸ ಏನುಂಟು ಅದು ಮಾತ್ರ ಮನಸ್ಸಲ್ಲಿ. ಹೇಳಿ, ಮೋಕ್ಷಕ್ಕೆ ಏನೇನು ಲಕ್ಷಣ ಅಂತಂತಾರೆ. ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯಬೇಕಾದ್ರೆ ಯಾವ ಗ್ರಂಥವನ್ನು ಓದಬೇಕು, ಯಾವ ಉಪನಿಷತ್ತು ಓದಬೇಕು, ಯಾವ ಭಗವದ್ಗೀತೆಯ ಅಧ್ಯಾಯವನ್ನು ಓದಬೇಕು, ಏನು ಲಕ್ಷಣ ಸ್ವಾಮಿ, ಏನು ಲಕ್ಷಣಗಳು ನನ್ನಲ್ಲಿರಬೇಕು ಅಲ್ವಾ? ಸಮರ್ಥ ರಾಮದಾಸರು ಒಂದು ದಿವಸ ಪರೀಕ್ಷೆ ಮಾಡ್ತಾರೆ. ಸಮರ್ಥ ರಾಮದಾಸರು ಎಲ್ಲಿ? ಸಜ್ಜನಗಡ, ಶಿವಾಜಿಯ ಗುರುಗಳು. ಸಮರ್ಥ ರಾಮದಾಸರು ಅವರ ಸತ್ಸಂಗಕ್ಕೆ ನೂರಾರು ಜನ ಬರೋರು. ನೂರಾರು ಜನ ಸತ್ಸಂಗಕ್ಕೆ ಯಾರ್ಯಾರು ಬರ್ತಿದ್ರು. ಒಂದು ದಿವಸ ಸುಮ್ಮನೆ ಪರೀಕ್ಷೆ ಮಾಡಿ ನೋಡುವ, ಯಾವ ಒಬ್ಬ ವ್ಯಕ್ತಿಯಾದರೂ ನನಗೆ ಸಿಗ್ತಾನೋ, ಯಾರು ತನ್ನ ಪಾಡಿಗೆ ತಾನಿರುವನು, ನಾನು ಹೇಳಿದ ಹಾಗೆ ಕೇಳುವನು ಅನ್ನುವ ರೀತಿ ಹುಡುಕುವ ಅನ್ನುವ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ ಸ್ವಾಮಿ ಒಂದು ದಿವಸ. ಯಾರು? ಸಮರ್ಥ ರಾಮದಾಸರು. ಪ್ರತಿ ದಿವಸ ಬೆಳಿಗ್ಗೆ 11 ಗಂಟೆಗೆ ಸತ್ಸಂಗ ಆರಂಭ, 11ರಿಂದ 12, 1 ಗಂಟೆ, ಆಮೇಲೆ ಮಧ್ಯಾಹ್ನ ಊಟ ಪ್ರಸಾದ. ಆ ದಿವಸ ಸತ್ಸಂಗಕ್ಕೆ ಬರಬೇಕಾದ್ರೆ ಒಂದು ಗಲಾಟೆ ಅಂದರೆ ಏನು ಸ್ವಾಮಿ, ಮೈಯೆಲ್ಲ ಕೆಂಪು, ಮೈಯೆಲ್ಲ ಕುಂಕುಮ, ಕೈಯಲ್ಲಿ ಕತ್ತಿ, ಬರೇ ಲಂಗೋಟಿ ಮಾತ್ರ, ತಲೆಯೆಲ್ಲ ಬಿಟ್ಟಿರ್ತಾರೆ.
ಹಾರಿಕೊಂಡು ಬರ್ತಾ ಇದ್ದಾರೆ, ಕಿರ್ಚಿಕೊಂಡು ಕತ್ತಿ ಹಿಡ್ಕೊಂಡು ಹಾರಿಕೊಂಡು ಬರುವಾಗಲ್ವ ಜನಗಳಿಗೆ ಯಾಕೋ ಇವತ್ತು ಯಾಕೋ ಗುರುಗಳಿಗೇನೋ ಆಗಿದೆ, ಏನೋ ಭೂತ ಆವೇಶ ಆಗಿದೆ ಕಾಣ್ತದೆ. ಸತ್ಸಂಗ ಹಾಲ್, ಅಲ್ಲಿ ಸತ್ಸಂಗ ನಡೀತಾ ಇರುವಂಥ ಸಭಾಭವನದಲ್ಲಿ ಒಬ್ಬರಿಲ್ಲ ಸ್ವಾಮಿ, ಎಲ್ಲರೂ ಪರಾರಿ. ಯಾಕೆ? ಗುರುಗಳಿಗೇನೋ ಆಗಿದೆ, ಗುರುಗಳಿಗೇನೋ ಆಗಿದೆ. ಒಬ್ಬ ಮಾತ್ರ ಕೂತಿದ್ದ. ಯಾರು ಹೇಳಿ? ಕಲ್ಯಾಣಿ. ಕಲ್ಯಾಣಿ ಅನ್ನುವಂಥ ಒಬ್ಬ ಶಿಷ್ಯ, ಅವ ಮಾತ್ರ ಕೂತಿದ್ದ. ಅವನ ಹತ್ತಿರ ಬಂದು ಕತ್ತಿ ತೆಗೆದು ಕಡಿತೇನೆ ನಿನ್ನನ್ನು, ಅವರು ಹಾಗೆ ಕೂತಿದ್ದು. ಕಡಿಯುವುದಾದರೆ ಕಡ್ದು ಹಾಕು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ಸರ್ವಂ. ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು, ನನ್ನ ಬಳಗ, ನನ್ನ ಸರ್ವವೂ ಗುರುಗಳೇ ನೀವೇ. ಕಡಿತೀರೋ ಕಡ್ದು ಹಾಕಿ, ಉಳಿಸ್ತೀರೋ ಉಳಿಸಿ. ನಂದೇನಿಲ್ಲ, ನಾನು ಏನೂ ಕೇಳಲಿಕ್ಕೆ ಬಂದವನಲ್ಲ, ನಿಮ್ಮ ಜೊತೆಗಿರುವುದಕ್ಕಾಗಿ ಬಂದವನು, ನಿಮ್ಮ ಸೇವೆಗಾಗಿ ಬಂದಿರೋವನು. ತಲೆಬಾ ಕೂತಿದ್ದೇನೆ, ಏನು ಮಾಡ್ತೀರೋ ಮಾಡಿ. ಒಂದು ಸ್ವಲ್ಪ ಕೂಡ ಹೆದರಲಿಲ್ಲ ಅವನು. ಸಣ್ಣ ಮಗು ಅನ್ನುವಂಥದ್ದು ತಾಯಿ ಜೊತೆಗಿರುವಾಗ ತಾಯಿ ಏನು ಬೇಕಾದರೂ ಮಾಡಲಿ, ಮಗು ಸುಮ್ಮನೆ ಇರ್ತದೆ. ಯಾಕೆ? ನನ್ನ ತಾಯಿ. ಎರಡು ಹೊಡಿಬೋದು, ಹೊಡೀಲಿ. ಏನೋ ಬೈಬೋದು, ಬೈಲಿ. ಊಟ ಕೊಡೋದು ಯಾರು? ಅಮ್ಮ. ಇಷ್ಟು ದಿವಸ ಊಟ ಹಾಕಿದ್ದು ಯಾರು? ಅಮ್ಮ. ಕಾಪಾಡ್ತಾ ಇರೋದು ಯಾರು? ಆಯಮ್ಮನೆ. ಇವತ್ತು ಏನೋ ಆಗಿರ್ಬೋದು, ಅದು ಪ್ರಶ್ನೆ ಬೇರೆ. ಆ ಮಗು ಏನೂ ಹೆದರಲ್ಲ ಸ್ವಾಮಿ, ತನ್ನ ತಾಯಿ ಸುಮ್ಮನೆ ಇರ್ತದೆ. ಇವಾಗ ಹೇಳಿ, ಅವ ಒಬ್ಬನನ್ನು ಮಾತ್ರ ಅವರು ಗಟ್ಟಿ ಹಿಡ್ಕೊಂಡದ್ದು. ಕಲ್ಯಾಣಿ ಅನ್ನುವಂಥ ಒಬ್ಬ ಹುಡುಗ, ಅವನನ್ನು ಒಬ್ಬನನ್ನು ಉಳಿಸಿಕೊಂಡದ್ದು ಸ್ವಾಮಿ ಸಮರ್ಥ ರಾಮದಾಸರು. ಶ್ರೀರಾಮಚಂದ್ರನಿಗೆ ರಾಮನ ಬಂಟ ಹನುಮಂತ. ಶ್ರೀರಾಮಚಂದ್ರನಿಗೆ ಏನು ಆಗಬೇಕನ್ನುವ ಅವನಿಗೆ ನೆನಪಾಗೋದೇ ಹನುಮಂತಂದು. ಹನುಮಂತ ಬಂದ, ಕೆಲಸ ಆಯಿತು ಅಲ್ವಾ? ನೀವು ಆಲೋಚನೆ ಮಾಡಿ. ನನಗೇನು ಬೇಕು ಅನ್ನುವ ರೀತಿಯಲ್ಲಿ ತನ್ನ ಸ್ವಾರ್ಥವನ್ನು ಇಟ್ಟುಕೊಂಡು, ನಮ್ಮ ಸ್ವಾಮಿ, ನಮ್ಮ ಪ್ರಭುಗಳು, ನಮ್ಮ ಯಜಮಾನರು ಯಾರಿದ್ದಾರೆ, ಅವರು ನನಗೇನು ಕೊಟ್ಟಾರು, ಏನು ಮಾಡ್ಯಾರು ಅನ್ನುವ ಸ್ವಾರ್ಥವನ್ನು ಇಟ್ಟುಕೊಂಡು ನಾವು ಸೇವೆ ಮಾಡ್ತೇವೆ. ಅದು ಸೇವೆ ಅಲ್ಲ ಸ್ವಾಮಿ, ಸೇವೆ ಅಲ್ಲ ಅದು. ಯಾಕೆ ಕೇಳಿ? ಏನೋ ಸ್ವಾರ್ಥ ಇದೆ. ಆಲೋಚನೆ ಮಾಡಿ. ಭಗವಂತ ಕೃಷ್ಣನ ಜೊತೆಯಲ್ಲೇ ಇದ್ದದ್ದು ಅರ್ಜುನ. ಅರ್ಜುನ ಪರಮಾತ್ಮ ಹೇಳಿದ್ದನ್ನು ಕೇಳಬೇಕಾದ್ರೆ 700 ಶ್ಲೋಕಗಳನ್ನು ಕೇಳಬೇಕಾಯಿತು. ಭಗವದ್ಗೀತೆ 700 ಶ್ಲೋಕ ಕೇಳಿದ ಮೇಲೆ ಅವನ ಬಾಯಿಂದ ಬಂತು, ಕರಿಷ್ಯೆ ವಚನಂತವ, ನೀನು ಹೇಳಿದ್ದು ಕೇಳುತ್ತೇನೆ. ಪೂರ ಕೇಳ್ತೇನೆ ಅಂತ ಗ್ಯಾರಂಟಿ ಇಲ್ಲ. ನೀನು ಹೇಳಿದ್ದು ಕೇಳುತ್ತೇನೆ, ನೀನು ಹೇಳಿದ್ದನ್ನು ಮಾಡುತ್ತೇನೆ. 700 ಶ್ಲೋಕ ಹೇಳಬೇಕಾಯ್ತು ಕೃಷ್ಣ. ಶ್ರೀರಾಮ ಮತ್ತು ಹನುಮಂತ. ಶ್ರೀರಾಮಚಂದ್ರ ಬಾಯಿ ಬಿಡುವ ಮೊದಲೇ ಕೆಲಸ ಮಾಡಿ ಆಯಿತು. ಯಾರು? ಹನುಮಂತ. ಅವನಿಗೇನು ಬೇಕಿತ್ತು? ಏನಿಲ್ಲ. ಪ್ರಭು ರಾಮನ ಕೆಲಸ ಏನಿದೆ ಹೇಳಿ ಸ್ವಾಮಿ, ಮುಗಿಯಿತು. ತನಗಾಗಿ ಅವನು ಏನೂ ಬಯಸಿಲ್ಲ. ಆ ನಾನನ್ನುವಂಥದ್ದೇ ಇಲ್ಲ ಸ್ವಾಮಿಯಲ್ಲಿ. ನಾನನ್ನುವಂಥದ್ದಿದ್ದರೆ ನನಗೇನು ಬೇಕು, ನನಗಿದು ಬೇಕೇನು, ಎಲ್ಲ ಬೇಕುಗಳ ಮೂಲ ನಾನು. ಅದೇ ಇಲ್ಲ, ಅದೇ ಬಗ್ಗಿತು. ತಲೆಬಾಗಿ ಕರ ಮುಗಿದು ಪಾದತಲ. ಆ ರಾಮನ ಗ್ರೂಪ್ ಫೋಟೋ ನೋಡಿ ನೀವು,
ಶ್ರೀರಾಮಚಂದ್ರನ ಗುರು ಫೋಟೋದಲ್ಲಿ ಹನುಮಂತನ ಕಣ್ಣಲ್ಲಿ ಹೇಳಿ, ಪಾದದ ಮೇಲೆ, ಶ್ರೀರಾಮಚಂದ್ರನ ಪಾದದ ಮೇಲೆ ಸ್ವಾಮಿ ಹನುಮಂತನ ಕಣ್ಣು, ಬೇರೆ ಎಲ್ಲೂ ಇಲ್ಲ. ಏನೂ ಬೇಡ, ಏನೇನೂ ಬೇಡ ಅನ್ನುವ ರೀತಿಯಲ್ಲಿ ಆ ಮನಸ್ಸು ಅಷ್ಟು ನಿಲ್ಲಬೇಕಾದರೆ ನೀವು ಹೇಳಿ, ಅಂತಃಕರಣ ಅನ್ನುವಂಥದ್ದು ಎಷ್ಟು ಪರಿಶುದ್ಧವಾಗಿರ್ಬೇಕು ಹೇಳಿ. ನಾನು ಅನ್ನುವಂಥ ಅಹಂಕಾರ ಇಲ್ಲ, ನನಗೆ ಬೇಕು ಅನ್ನುವ ಮಮಕಾರವೂ ಇಲ್ಲ. ಅಹಂಕಾರ ಮಮಕಾರ ಎರಡೂ ಇಲ್ಲದಿರುವಾಗ ಮನುಷ್ಯನ ಮನಸ್ಸು ಸ್ವಾಮಿ, ನೀವು ಆಲೋಚನೆ ಮಾಡಿ, ಅದಕ್ಕೆ ಬೇಕಾದ್ದು ಒಂದೇ, ಏನು ಹೇಳಿ? ಪ್ರಶಾಂತತೆ. ಸಮಾಹಿತಾನಾಂ ಸತತ ಅಭಯಪ್ರದಂ. ಯಾರ ಮನಸ್ಸು ಸಮಾಹಿತವಾಗಿ, ಯಾರ ಮನಸ್ಸು ಪ್ರಶಾಂತವಾಗಿ ನಿಂತಿದೆಯೋ ಅವ ಶಾಂತಿ ಕೊಡಬೇಕು ಅಂತ ಅನ್ನಲ್ಲ ಸ್ವಾಮಿ. ಅವನ ಮನಸ್ಸು ಪ್ರಶಾಂತವಾಗಿದೆ, ಅವ ಏನು ಕೇಳಲ್ಲ, ಶಾಂತವಾಗಿರ್ತಾನೆ ಸ್ವಾಮಿ. ಯಾರ ಮನಸ್ಸು ಸ್ಥಿರವಾಗಿ ನಿಂತಿರ್ತದೋ, ಸಮೇ ಭಕ್ತ ಮಮ ಪ್ರಿಯ, ಸಮೇ ಭಕ್ತ ಮಮ ಪ್ರಿಯ, ಅಂಥ ಭಕ್ತ ನನಗೆ ಅತ್ಯಂತ ಪ್ರೀತಿಯವನ ಅರ್ಜುನ. ನಾವು ದೇವಸ್ಥಾನಕ್ಕೆ ಹೋಗೋ ಮೊದಲೇ ಲಿಸ್ಟ್ ನಮ್ಮದು ದೊಡ್ಡದು. ದೇವಸ್ಥಾನಕ್ಕೆ ಹೋಗೋ ಮೊದಲೇ, ದೇವರ ಹತ್ರ ನಿಲ್ಲುವ ಮೊದಲೇ ನಮ್ಮದು ಲಿಸ್ಟು ದೊಡ್ಡ ಲಿಸ್ಟು. ಏನೆಲ್ಲ ಕೇಳಲಿಕ್ಕುಂಟು, ಶಂಚಮೇ ಮಯಶ್ಚಮೇ ಪ್ರಿಯಂಚಮೇನು ಕಾಮಶ್ಚಮೇ, ಹಬ್ಬ ಅದು ಶಾಪಿಂಗ್ ಲಿಸ್ಟ್ ಎಷ್ಟು ದೊಡ್ಡದಿರೋದು. ಅದು ಕೊಡು, ಇದು ಕೊಡು, ಮತ್ತೊಂದು ಕೊಡು, ಪುನೊಂದು ಕೊಡು. ಹನುಮಂತನ ಲಿಸ್ಟೇ ಇಲ್ಲ. ಅವನ ಮನಸ್ಸು ಸಂತೋಷವಾಗಿದೆ. ಏನೇನೂ ಬೇಡ, ಏನೇನೂ ಬೇಡ ಅನ್ನುವ ರೀತಿಯಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತಾನ್ ಕಾಮಾನ್ ಯದಾ ಪ್ರಜಹಾತಿ. ಮನಸ್ಸಲ್ಲಿ ಕಾಮನೆಗಳೇ ಇಲ್ಲ, ಬಯಕೆಗಳೇ ಇಲ್ಲ. ಮನಸ್ಸು ಹೇಗಿರ್ತದೆ ಸ್ವಾಮಿ? ಶಾಂತವಾಗಿ. ಅಂಥವನಿಗೆ ಮೋಕ್ಷ ಬೇಕಾ? ಅವನಿಗೆ ಅಲ್ಲೇ ಅದೇ ಮುಕ್ತಿ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ. ಆ ಮನಸ್ಸು ಪ್ರಶಾಂತವಾಗಿ ನಿಂತರೆ ಮನಸ್ಸಿನ ಸಂಸ್ಥಿತಿ, ಸಮ್ಯಕ್ತೆಯ ಸ್ಥಿತಿ, ಸಮಾಹಿತ ಸ್ಥಿತಿ, ಸಮಾಹಿತ ದೇಹಿ. ಅಷ್ಟು ಪ್ರಶಾಂತವಾಗವನಿರಬೇಕಾದ್ರೆ ಏನು ಕೇಳ್ತಾನವ? ಕೇಳುವಂಥದ್ದೇನಿಲ್ಲ. ಭಗವಂತನೇ ಅಲ್ಲಿದ್ದಾನೆ ಸ್ವಾಮಿ. ಅರ್ಜುನಂದು ಒಂದು ದೇವಸ್ಥಾನ ಆದರೂ ತೋರಿಸಿ ಸರ್, ಅರ್ಜುನಂದು ಒಂದು ದೇವಸ್ಥಾನ ಆದರೂ ತೋರಿಸಿ ಎಲ್ಲಿಯಾದರೂ ಇಲ್ವೇ? ಹೋಯ್, ರಾಮನ ಮಂದಿರಕ್ಕಿಂತ ಹನುಮಂತನ ಮಂದಿರಗಳೇ ಜಾಸ್ತಿ. ರಾಮನ ದೇವಾಲಯಗಳಿಗಿಂತ ಹನುಮಂತನ ದೇವಸ್ಥಾನವೇ ಜಾಸ್ತಿ. ಸ್ವಾಮಿ, ಜನಗಳು ಯಾವುದಕ್ಕೆ ಸ್ವಾಮಿ ಬೆಲೆ ಕೊಟ್ಟದ್ದು? ಅವನ ಪೂರ್ಣ ಶರಣಾಗತಿ, ಅವನ ಪೂರ್ಣ ಸ್ವಾಮಿ ನಿಷ್ಠೆ. ನನಗೇನು ಬೇಕನ್ನುವ ಅಹಂಕಾರ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಪ್ರಭು ಭಗವಂತನ ಏನು ಕೆಲಸ ಇದೆ ಅಷ್ಟು ಮಾತ್ರ ನನ್ನ ಕೆಲಸ. ಇದು ಸರಿಯಲ್ಲ, ಅದು ಸರಿಯಲ್ಲ, ಅದು ಮಾಡಿದ್ದು ಸರಿ, ಎಲ್ಲೂ ಅವನ ಗಲಾಟೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಸ್ವಾಮಿ. ಪ್ರಭುವಿನ ಕೆಲಸ ಅಷ್ಟೇ ನನಗೆ, ಅಷ್ಟೇ ನನಗೆ. ಹಿಂದೆ ಇದ್ರಂತೆ ಅಲ್ಲ, ಈಗಲ್ಲ, ಹಿಂದೆ ಅಂಥ ಹೆಂಡತಿ ಇದ್ರಂತೆ. ಯಾವ ಹೆಂಡತಿ? ಯಜಮಾನ ಏನು ಬೇಕಾದರೂ ಮಾಡಲಿ, ತಾನು ಏನಕ್ಕೆ ಅಂತ ಕೇಳೋಕ್ಕಿಲ್ಲ, ತನ್ನ ಪಾಡಿಗೆ ತಾನು, ತನ್ನ ಕೆಲಸ ಆಯಿತು, ತಾನಾಯಿತು, ತನ್ನ ಪಾಡಿಗೆ ತಾನು. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕೆಂದು ಇಲ್ಲ, ಯಾವುದಿಲ್ಲ, ಎಲ್ಲ ಇದೆ. ಯಜಮಾನರಿದ್ದಾರೆ, ಎಲ್ಲ ನೋಡ್ಕೊಳ್ತಾರೆ, ಮನಸ್ಸು ಪ್ರಶಾಂತವಾಗಿ. ಇನ್ನೇನು ಸ್ವಾಮಿ, ಅದೇ ಮೋಕ್ಷ ಅಲ್ವಾ? ಅಂತಹ ವ್ಯಕ್ತಿ ಮುಕ್ತಿಗೆ ಹೋಗಬೇಕಾ? ಆ ಮನಸ್ಸಿನ ಸ್ಥಿರತೆ, ಮನಸ್ಸಿನ ಪ್ರಶಾಂತತೆ, ಮನಸ್ಸಿನ ಆನಂದ,
ಅದೇನು ಯಾರೋ ಕೊಡೋದಾ, ಎಲ್ಲಿಂದ ತರೋದಾ? ಸ್ವಾಮಿ ನನಗೇನು ಬೇಕನ್ನುವಂಥದ್ದೇನಿಲ್ಲ, ಯಾವುದೇ ಇಲ್ಲ. ನೀವು ಆಲೋಚನೆ ಮಾಡಿ, ಸ್ವಾಮೀಜಿ ಅಂಗಡಿಯಲ್ಲಿ ಎಲ್ಲಿ ಸಿಗ್ತದೆ? ಏನು ಅದು ಅಂಗಡಿಯಲ್ಲಿ ಸಿಗೋದಲ್ಲ, ಅದು ಯಾವುದು? ಮೋಕ್ಷ. ಮುಕ್ತಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು ಅದು ಅಂಗಡಿಯಲ್ಲಿ ಸಿಗುವ ಪದಾರ್ಥ ಆಗಿದ್ದರೆ ಹಣ ಇದ್ದವರು ಮೊದಲು ಹೋಲ್ಸೇಲ್ ಎಲ್ಲ ತಗೊಳ್ತಿದ್ರು. ಅದು ಹೊರಗಿಂದ ಬರುವಂಥದ್ದಲ್ಲ. ಮುಕ್ತಿ ಎಂಬುದು ಮನದ ಸಂಸ್ಥಿತಿ. ಆ ಮನಸ್ಸು ಪ್ರಶಾಂತವಾಗಿ ಒಳಗೆ ನಿಲ್ತದೋ ಅದು ಭಕ್ತಿ. ಇವಾಗ ಹೇಳಿ, ನಾವೆಲ್ಲ ತಿಳ್ಕೊಂಡದ್ದು ಅವ ದೇವಸ್ಥಾನಕ್ಕೆ ಹೋದರೆ ಅವ ಭಕ್ತ, ಅವ ಕಣ್ಣು ಮುಚ್ಚಿಕೊಂಡು ಕೂತು ಏನೇನೋ ಮಣ 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 ಮಂತ್ರ ಹೇಳಿ ಅವ ಭಕ್ತ. ಅವ ಏನೋ ಮಂತ್ರ ಹೇಳ್ಕೊಂಡು ಏನೋ ಆದರೂ ಆಹುತಿ ಕೊಟ್ಟು ಅವನು ಪೂರ್ಣಾಹುತಿ ಅನ್ನುವ ರೀತಿಯಲ್ಲಿ ಯಜ್ಞಯಾಗ ಮಾಡಿದರೆ ಅವ ಭಕ್ತ. ಅವ ಕಣ್ಣು ಮುಚ್ಚಿ ಭಜನೆ ಮಾಡಿದ ಅವ ಭಕ್ತ ಅಲ್ಲ. ಅಲ್ಲ ಸ್ವಾಮಿ, ನೆನಪಿರಲಿ, ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಕಷ್ಟಗಳು ಬಂದಾಗ, ನಷ್ಟ ನಿನಗಾದಾಗ, ದೃಷ್ಟಿಯನ್ನು ಒಳಗಡೆಗೆ ತಿರುಗಿಸಿ ನೋಡಲ್ಲಿ. ಜೀವನದಲ್ಲಿ ಸಾವು ನೋವು, ಕಷ್ಟ ನಷ್ಟ, ಸುಖ ದುಃಖ, ಲಾಭ ನಷ್ಟ, ಏರು ತಗ್ಗು ವಿಚಿತ್ರ ರೀತಿಯಲ್ಲಿ ನಮ್ಮನ್ನು ಅಪ್ಪಳಿಸುವಾಗ ಸ್ವಾಮಿ, ತಮ್ಮ ಮನಸ್ಸನ್ನು ನೋಡು, ನಿನ್ನ ಮನಸ್ಸನ್ನು ನೋಡು. ಪ್ರಶಾಂತವಾಗಿ ನಿಂತಿದೆಯೋ, ನೀನು ಪರಮ ಭಕ್ತ. ಕಷ್ಟಗಳು ಬಂದಾಗ, ನಷ್ಟ ನಿನಗಾದಾಗ, ದೃಷ್ಟಿಯನ್ನು ಒಳಗಡೆಗೆ ತಿರುಗಿಸಿ ನೋಡಲ್ಲಿ. ಆನಂದದ ಬುಗ್ಗೆ, ಪ್ರಶಾಂತತೆಯ ಬುಗ್ಗೆ ಅಲ್ಲಿ ಹೃದಯದಲ್ಲಿ ನಮ್ಮ ಮನಸ್ಸು ಕುಣಿಯದಿದ್ದರೆ, ಮನಸ್ಸು ತಳಮಳಗೊಳ್ಳದಿದ್ದರೆ, ಅದು ಗಲಾಟೆ ಮಾಡದಿದ್ದರೆ ಅಲ್ಲಿ ಭಗವಂತ ಸ್ವಾಮಿ, ಅಲ್ಲಿ ಭಗವಂತ ಅಲ್ಲೇ. ಅಂಥವನಿಗೆ ಹೆಸರು ಸ್ವಾಮಿ ಭಕ್ತ. ಓಯ್, ನಿಮ್ಮ ಜಾತಿ ಯಾವುದು? ಏನು ವೇದ ಕಲ್ತಿದ್ದೀರಿ? ಯಾವ ಶಾಖೆಯವರು ನೀವು? ಎಷ್ಟು ಸಂಸ್ಕೃತ ಬರ್ತದೆ? ಯಾವುದು ಕೇಳಲೇ ಇಲ್ಲ ಸ್ವಾಮಿ ನಮ್ಮ ಹಿರಿಯರು. ನಮ್ಮ ಹಿರಿಯರಿದ್ದು ಯಾವುದನ್ನೂ ಕೇಳಲಿಲ್ಲ. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ. ತಮ್ಮ, ನಿನ್ನ ಜಾತಿ ಯಾವುದು? ನೀನು ಹೆಣ್ಣೋ, ನೀನು ಗಂಡೋ, ನೀನು ಯುವಕನೋ, ನೀನು ಯುವತಿಯೋ, ನೀನು ಕಲ್ತಿದ್ದೀಯೋ, ನಿನ್ನ ಡ್ರಗ್ಗಿರೇನು, ನೀನು ಯಾವ ಹವ್ಯಾಸಗಳೇನು, ಇದು ಯಾವುದೋ ನಮ್ಮ ಹಿರಿಯರು ಕೇಳಲಿಲ್ಲ ಸ್ವಾಮಿ. ಅವರು ಕೇಳಿದ್ದು ಒಂದೇ, ಓಯ್ ಬೆಳಿಗ್ಗೆ ಎದ್ದಾಗ ಮನಸ್ಸು ಹೇಗಿರ್ತದೆ ತಮ್ಮ? ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ. ಯಾರ ಮನಸ್ಸು ಬುದ್ಧಿ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ, ದ್ವಂದ್ವ ತಾಪತ್ರಯಗಳ ಮಧ್ಯೆಯೂ ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಎಲ್ಲಕುಂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗು ಎಲ್ಲಕುಂ. ಏನು ಬರ್ತದೋ ಬರಲಿ, ಏನಾಗ್ತದೋ ಆಗಲಿ, ನನ್ನ ಮನಸ್ಸಿನ ಪ್ರಶಾಂತತೆ ಕಳ್ಕೊಳ್ಳುವುದಿಲ್ಲ. ಇವಾಗ ಹೇಳಿ, ಅವನು ಯಾರು ಭಕ್ತ? ಭಕ್ತನ ಲಕ್ಷಣ ಅಂದರೆ ಏನು ಸ್ವಾಮಿ? ಯಾವ ಜಾತಿಯವನು, ಎಷ್ಟು ಕಲ್ತವನು, ಎಷ್ಟು ವಯಸ್ಸವನು, ಅವನ ವರ್ಣ ಏನು, ಅವನು ಏನು ಡಿಗ್ರಿ, ಅದು ಯಾವುದೂ ಕೇಳಲಿಲ್ಲ ಸ್ವಾಮಿ ನಮ್ಮ ಹಿರಿಯರು. ಯಸ್ಯ ಚಿತ್ತಂ, ಯಾರ ಮನಸ್ಸು ಪ್ರಶಾಂತವಾಗಿ ನಿಲ್ತದೋ, ಎಂತೆಂತಹ ವಿಷಮ ಪರಿಸ್ಥಿತಿಯಲ್ಲೂ ಅದು ತನ್ನ ತಾಳ ತಪ್ಪದೆ ಪ್ರಶಾಂತತೆಯಲ್ಲಿ ನಿಲ್ತದೋ ಸ ಭಕ್ತ, ಸಮೇ ಭಕ್ತ. ಅಂಥವನಿಗೆ ಹೆಸರು ಪರಮ ಭಕ್ತ.
ನಮ್ಮಲ್ಲಿ ಚಿನ್ಮಯ ಮಿಷನ್ನಲ್ಲಿ ಡೆಲ್ಲಿ, ಚಿನ್ಮಯ ಮಿಷನ್ ಡೆಲ್ಲಿ ಅಲ್ಲಿ ಸೀತಾ ಜುನೇಜಾ ಅಂಥೇಳಿ ಒಬ್ಬರು ಹೆಂಗಸು, 60-65 ವಯಸ್ಸು ಆವಾಗ, ಪಂಜಾಬಿ. 65 ವಯಸ್ಸಿಗೆ ಅವರ ಮನೆಗೆ ಗುರುದೇವ್ ಹೋದರು. ಅವಾಗ ಅವರಿಗೆ 65 ವಯಸ್ಸು. ಗುರುದೇವ್ ಹೋದರೆ ಅವರ ಯಜಮಾನರು ಇದ್ದರು. ಅವರು ಆರ್ಮಿಯಲ್ಲಿ ದೊಡ್ಡ ಆಫೀಸರ್, ಆರ್ಮಿಯಲ್ಲಿ ದೊಡ್ಡ ಹುದ್ದೆ, ಗಂಡ ಜುನೇಜಾ. ಈ ಅಮ್ಮ ಸೀತಾ ಜುನೇಜಾ, ಈ ಅಮ್ಮ ಸ್ವಾಮಿ ಇಂಟೀರಿಯರ್ಸ್, ಒಳಗೆಲ್ಲ ಅಲಂಕಾರ ಮಾಡಿಕೊಳ್ತಾರಲ್ಲ, ಮನೆ ಒಳಗೆ ಏನೇನು ಕಾರ್ಯಕ್ರಮಗಳೆಲ್ಲ ಮಾಡಬೇಕಾದ್ರೆ ಒಂದು ಮಂಟಪ, ಸ್ಟೇಜ್ ಅದನ್ನೆಲ್ಲ ಡೆಕೋರೇಟ್ ಮಾಡುವಂಥದ್ದು, ಅದರ ಸ್ಪೆಷಲಿಸ್ಟ್ ಸ್ವಾಮಿ ಅಮ್ಮ, ಇಂಟೀರಿಯರ್ಸ್. ಸೊ ಸ್ವಾಮೀಜಿ ಅವರ ಮನೆ ಒಳಗೆ ಮನೆ ನೋಡಿದರು. ಎಲ್ಲ ಮನೆ ಥರ ಇಲ್ಲವೇ ಇದು? ಎಲ್ಲಿ ನೋಡಿದರೂ ಒಂದು ಶಿಸ್ತು, ಎಲ್ಲಿ ನೋಡಿದರೂ ಒಂದು ವ್ಯವಸ್ಥೆ, ಎಲ್ಲ ವ್ಯವಸ್ಥಿತವಾಗಿದೆ ಅಲ್ಲ. ಈ ಮನೆಯ ಅಮ್ಮನಿಗೆ ಕೇಳಿದರು, ಅಮ್ಮ ಏನು ನಿನ್ನ ವ್ಯವಹಾರ ಏನು? ಐ ಆಮ್ ಎನ್ ಇಂಟೀರಿಯರ್ ಡೆಕೋರೇಟರ್ ಅಂತಂದರು. ವೆರಿ ಗುಡ್. ಅಂದ್ರೇನು? ಮನೆಯ ವ್ಯವಸ್ಥತೆ, ಎಲ್ಲೆಲ್ಲಿ ಏನೇನು ಇಡಬೇಕನ್ನುವಂಥದ್ದು ವ್ಯವಸ್ಥಿತವಾಗಿರುವಂಥದ್ದೇನುಂಟು, ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಅದಕ್ಕೆಲ್ಲ ಇವರನ್ನು ಕರೆಯೋದು. ಎಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಡೆಕೋರೇಟ್ ಮಾಡಬೇಕು, ಈ ಅಮ್ಮನ ತಲೆ ಸ್ವಾಮಿ, ಈ ಅಮ್ಮನ ತಲೆ. ಸೀತಾ ಜುನೇಜಾ. ಸ್ವಾಮೀಜಿ ಬಾಯಿಂದ ಒಂದು ಮಾತು ಬಂತು. ಏನು ಅನ್ನಬೇಕು ಸ್ವಾಮೀಜಿ? ಸೀತಮ್ಮ, ವೈ ಡೋಂಟ್ ಯು ಡೂ ಯುವರ್ ಇಂಟೀರಿಯರ್ಸ್? ಮನೆಯ ವ್ಯವಸ್ಥೆಯನ್ನೆಲ್ಲ ನೀನು ಮಾಡ್ತೀಯಲ್ಲ, ಹೌದು, ನಿನ್ನ ಅಂತಃಕರಣದ ವ್ಯವಸ್ಥೆಯನ್ನು ಮಾಡಿಕೋ. ಅಷ್ಟೇ ಹೇಳಿದ್ದು ಸ್ವಾಮಿ. ಸ್ವಾಮೀಜಿ ಏನು ಹೇಳಿದ್ದು? ನಿನ್ನಂತಃಕರಣದ ವ್ಯವಸ್ಥೆಯನ್ನು ನೋಡಿಕೋ, ನಿನ್ನಂತಃಕರಣದ ಸೌಂದರ್ಯವನ್ನು ನೋಡಿಕೋ, ನಿನ್ನಂತಃಕರಣದ ಪ್ರಶಾಂತತೆಯನ್ನು ಉಳಿಸಿಕೋ. ಬಸ್ ಮುಗೀತು ಸ್ವಾಮಿ. ಆಯಮ್ಮ ಆವತ್ತಿಂದ ತಮ್ಮ ಮನಸ್ಸಲ್ಲಿ ಒಂದು ಸಲ ನಿರ್ಧಾರ ಮಾಡಿದ್ಲು, ಸ್ವಾಮೀಜಿ ಕೆಲಸ ಮಾತ್ರ, ಸ್ವಾಮೀಜಿ ಕೆಲಸ ಮಾತ್ರ, ಚಿನ್ಮಯ ಮಿಷನ್ ಕೆಲಸ ಮಾತ್ರ, ಬೇರೆ ಯಾವುದಕ್ಕೂ ಪುರುಸೊತ್ತಿಲ್ಲ, ಬೇರೆ ಯಾವುದಕ್ಕೂ ಮನಸ್ಸಿಲ್ಲ. ತನ್ನ ಇಡೀ ಜೀವನವನ್ನು ಅರ್ಪಿಸಿಕೊಂಡ್ಳು ಸ್ವಾಮಿ. ನೀವು ನಂಬ್ತೀರಾ? ಚಿನ್ಮಯ ಮಿಷನ್ ಡೆಲ್ಲಿ, ನೀವು ಲೋಧಿ ರೋಡಿಗೆ ಹೋದರೆ ಇವತ್ತಿಗೆ ದೊಡ್ಡ ಕಟ್ಟಡ ಇದೆ, 1/2 ಎಕರೆ ಜಮೀನದು. 1/2 ಎಕರೆ ಜಮೀನಲ್ಲಿ ಎಲ್ಲಿ ಏನು ಬರಬೇಕು, ಎಲ್ಲಿ ಒಂದೊಂದು ಎಲ್ಲ ಪ್ಲ್ಯಾನ್ ಮಾಡಿ, ಮಾಸ್ಟರ್ ಪ್ಲ್ಯಾನ್ ಮಾಡಿ, ಅದನ್ನು ಅದಕ್ಕೇನು ಹೆಸರು, DDA, ಡೆಲ್ಲಿ ಡೆವಲಪಿಂಗ್ ಅಥಾರಿಟಿ, ಅವರಿಗೆ ಕೊಟ್ಟು ಅದನ್ನು ಸ್ಯಾಂಕ್ಷನ್ ಮಾಡಿಸಿ, ಗುರುದೇವ್ 1993ರಲ್ಲಿ ಹೋದರು. ಅವರು ಶರೀರ ಬಿಟ್ಟರು. ಈ ಅಮ್ಮ ಮಾತ್ರ ಮುಂದೆ ನಿಂತಿತ್ತು. ನಾನು ಮುಂದೆ ನಿಲ್ತೇನೆ, ಸ್ವಾಮೀಜಿ ಕೆಲಸ ನಾನು ಮಾಡ್ತೇನೆ. 89 ಲೋಧಿ ರೋಡಿಗೆ ಹೋಗಿ ಭವ್ಯವಾದಂತಹ ಚಿನ್ಮಯ ಮಿಷನ್ ಸೆಂಟರ್ ಫಾರ್ ಚಿನ್ಮಯ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್, ಚಿನ್ಮಯ ಮಿಷನ್ ಸೆಂಟರ್ ಫಾರ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ಭವ್ಯವಾಗಿ ನಿಂತಿದೆ ಒಬ್ಬ ವ್ಯಕ್ತಿಯಿಂದ, ಸೀತಾ ಜುನೇಜಾ. ಸ್ವಾಮೀಜಿ ಏನು ಹೇಳಿದ್ದ ಅಮ್ಮನಿಗೆ? ನಿನ್ನ ಒಳಗಿನ ಸೌಂದರ್ಯವನ್ನು ಯಾಕೆ ನೀನು ಮಾಡಿಕೊಳ್ಳಬಾರದು? ಒಪ್ಪಿದೆ ಸ್ವಾಮಿ. ಅಂದ್ರೇನು? ನನ್ನ ಜೀವನದಲ್ಲಿ ನನಗೇನೂ ಬೇಡ, ಸ್ವಾಮೀಜಿ ಕೆಲಸ ಏನುಂಟು ಅಷ್ಟು ಮಾತ್ರ.
ಸಿದ್ಧಬಾರಿ, ಡೆಲ್ಲಿಯಿಂದ 12 ಗಂಟೆ ದಾರಿ ಸ್ವಾಮಿ. ಸಿದ್ಧಬಾರಿ ಎಲ್ಲಿರೋದು? ಜಮ್ಮುಗೆ ಹತ್ತಿರ. ಅಲ್ಲಿರೋದು ಸ್ವಾಮೀಜಿಯವರ ಸಮಾಧಿ. ಅವರು 93ಯಲ್ಲಿ ಸಮಾಧಿ ಆದ್ದು. ಆ ಸಮಾಧಿ ಸ್ಥಳ ಅಲ್ಲಿ ಏನಾದರೂ ಆಗಸ್ಟ್ 3ಗೆ ಅವ್ರ ಶರೀರ ಬಿಟ್ಟದ್ದು. ಅಲ್ಲಿ ಎಲ್ಲ ವ್ಯವಸ್ಥೆ, ಅಲ್ಲಿಯ ಎಲ್ಲ ಡೆಕೋರೇಷನ್ ಅಮ್ಮ ಒಬ್ಬರೇ, ಸೀತಾ ಅಮ್ಮ ಒಬ್ಬರೇ. ಆಗಸ್ಟ್ 3 ಅಂದರೆ ಜೂಲೈ 30-31ಕ್ಕೆ ಅಲ್ಲಿ ಹೋಗಿ ಆಯಿತು. ಹೂವೆಲ್ಲ ಅರೇಂಜ್ಮೆಂಟ್ ಮಾಡಿ ಆಯಿತು. ಆ ಕಡೆ ಹೂ ಸಿಗೋದು ಒಂದೇ ಸ್ವಾಮಿ, ಚೆಂಡು ಹೂ ಒಂದೇ. ಇಲ್ಲಿ ಹಾಗೆ ಹೂವುಗಳ ರಾಶಿಯಲ್ಲಿಲ್ಲ, ವೆರೈಟೀಸ್ ಆಫ್ ಫ್ಲವರ್ಸ್ ಇಲ್ಲವೇ ಇಲ್ಲ, ಚೆಂಡು ಹೂ ಒಂದೇ. ಅದನ್ನು ಫುಲ್ಲು ಮಾರುತಿ ವ್ಯಾನಲ್ಲಿ ಹಾಕ್ಕೊಂಡು ಅಲ್ಲಿ ಹೋಗಿ ಸ್ವಾಮೀಜಿಯವರ ಆ ಸ್ಥಳ ಏನು ಸಮಾಧಿ ಸ್ಥಳ ಇದೆ, ಚಂದದಲ್ಲಿ ಅದನ್ನು ಅಲಂಕಾರ ಮಾಡಿ ಆಗಸ್ಟ್ 3ರಲ್ಲಿ ಹೋಗಿ ನಿಮಗೆ ಮೈ ಜುಮ್ ಅನ್ನುತ್ತೆ. ಯಾರು ಹೇಳಿ? ಒಬ್ಬ ವ್ಯಕ್ತಿ. ಆಯಮ್ಮನಿಗೆ ಏನಾಯ್ತು ಹೇಳಿ? ಏನೋ ಭೂತ ಹಿಡಿದಿದೆ ಸ್ವಾಮಿ, ಏನೋ ಭೂತ ಹಿಡಿದ ಹಾಗೆ. ಒಂದು ಸಲ ಸ್ವಾಮೀಜಿಯನ್ನವರು ಭೇಟಿ ಆದ ನಂತರ ನನಗೇನು ಬೇಕು ಏನೂ ಕೇಳಲಿಲ್ಲ ಸ್ವಾಮಿ, ಏನೇನೂ ಕೇಳಲಿಲ್ಲ. ಸ್ವಾಮೀಜಿ ಟೆಲ್ ಮೀ, ಹೇಳಿ ಮುಂದಿನ ಕೆಲಸ ಏನು ಉಂಟು ಹೇಳಿ. ಅಷ್ಟೊತ್ತಿಗೆ ಸ್ವಾಮೀಜಿಯೇ ಹೋದರು, 93ಕ್ಕೆ ಸ್ವಾಮೀಜಿಯೇ ಹೋದರು. ಅದರ ನಂತರ ಇದೇ ಅಮ್ಮನನ್ನು ಲೋಧಿ ರೋಡ್ ಬಿಲ್ಡಿಂಗ್ ಎಲ್ಲ ಮುಗೀತು, ಚಿತ್ತರಂಜನ್ ಪಾರ್ಕಿಗೆ ಹಾಕಿದ್ರು ಸ್ವಾಮಿ. ಚಿತ್ತರಂಜನ್ ಪಾರ್ಕಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಯಾರೋ ಒಬ್ಬರು ಡಿವೋಟಿ, ಯಾರೋ ಒಬ್ಬರು ಭಕ್ತರು ಚಿನ್ಮಯ ಮಿಷನ್ ಕೊಟ್ಟರು. ಏನಿತ್ತು? ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, 2 ಬೆಡ್ರೂಮ್, ಕೆಳಗೊಂದು ಮೇಲೊಂದು, ಒಂದು ದೊಡ್ಡ ಮನೆ. ಈ ಅಮ್ಮನನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು. ಯಾರು? ತೇಜೋಮಾನಿಂಜಿ. ಗುರುದೇವ್ ನಂತರ ತೇಜೋಮಾನಿಂಜಿ ಬಂದರು. ತೇಜೋಮಾನಿಂಜಿ ಅಂದರು, ಅಮ್ಮ ನೀವು ಅಲ್ಲಿ ಹೋಗಿ. ಹೋದರು. ಅಲ್ಲಿ ಹೋಗಿ ಸ್ವಾಮಿ ನೀವು ಆಲೋಚನೆ ಮಾಡಿ, ಸಾಧಾರಣ 80 ಫೀಟು ಅಗಲ, ಸಾಧಾರಣ 160 ಫೀಟು ಉದ್ದ ಅದು ಸೈಟ್. ಅದು 160, 80/160 ಆ ಸೈಟಲ್ಲಿ ಸೆಲ್ಲಾರ್ 2, ಗ್ರೌಂಡ್ ಫ್ಲೋರ್ 1, ಅದರ ಮೇಲೆ 1, 2, 3, 6 ಫ್ಲೋರ್ಸ್, 6 ಮಹಡಿಯ ಮನೆಯನ್ನು ಒಂದೇ ವರ್ಷದಲ್ಲಿ ಆಯಮ್ಮ ಕಟ್ಟಿ ಉದ್ಘಾಟನೆ. ಸ್ವಾಮೀಜಿ ಆಯೇ, ನಾವಿಲ್ಲಿಂದ ಹೋದೆವು. ಒಬ್ಬ ವ್ಯಕ್ತಿಯ ಕೆಲಸ ಸ್ವಾಮಿ ಚಿನ್ಮಯ ಮಿಷನಿಗೆ. ಹಣ ಸ್ವಾಮೀಜಿ ಇಟ್ ವಿಲ್ ಕಮ್, ಮನಿ ವಿಲ್ ಕಮ್. ಯಾಕೆ? ಗುರುದೇವ್ಸ್ ವರ್ಕ್, ಅದು ಗುರುದೇವರ ಕೆಲಸ, ಅವರೇ ಕಳಿಸ್ತಾರೆ. ಎಲ್ಲೆಲ್ಲೆಲ್ಲೂ ಬರ್ತದೆ ಹಣ, ತನ್ನಿಂದ ತಾನಾಗಿ ಬರ್ತದೆ. ನಾನು ಆಲೋಚನೆ ಮಾಡುವಂಥದ್ದೇ ಇಲ್ಲ, ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇನೆ, ಚೆಕ್ ತೆಗೀತಾ ಇದ್ದೇನೆ, ಚೆಕ್ಕನ್ನು ಕೊಡ್ತಾ ಇದ್ದೇನೆ. ಅಲ್ಲಿ ಬ್ಯಾಂಕಿಗೆ ಹಣ ಎಲ್ಲಿಂದಲೂ ಬರ್ತದೆ, ತನ್ನಿಂದ ತಾನಾಗಿ ಬರ್ತದೆ. ಅದೊಂದು ಧೈರ್ಯ ಸ್ವಾಮಿ, ಅದೊಂದು ಧೈರ್ಯ, ಆ ನಿಷ್ಠೆ. ಗುರುಗಳ ಕೆಲಸಕ್ಕೆ ಗುರುಗಳೇ ಸಹಾಯ ಮಾಡ್ತಾರೆ. ಎಲ್ಲಿ ಹೋದರೂ ಅವರೇ ನಿರ್ಧಾರ ಮಾಡ್ತಾರೆ. ನಾನದಮ್ಮ ನಿಮಗೂ 90 ಆಯಿತು, ವರ್ಷ 90 ಆಯಿತು, ಎಷ್ಟು ದಿವಸ ಬದುಕ್ತೀರ? ಸ್ವಾಮೀಜಿ ನನ್ನದೇನಿಲ್ಲ, ಗುರುದೇವ್ ಹೂ ಡಿಸೈಡ್ಸ್. ನಾನೆಷ್ಟು ದಿವಸ ಬದುಕಬೇಕು ಅವರಿಗೆ ಬಿಟ್ಟದ್ದು. ಈ ಶರೀರ ಅನ್ನುವಂಥದ್ದು ಎಷ್ಟು ದಿವಸ ಕೆಲಸ ಮಾಡಬೇಕು ಅವರಿಗೆ ಬಿಟ್ಟದ್ದು. ಈ ಶರೀರವನ್ನು ಉಪಯೋಗಿಸಿಕೊಂಡು ಎಷ್ಟು ಒಳ್ಳೆಯ ಕೆಲಸ ಮಾಡಿಸಿಕೊಳ್ತಾರೋ ಮಾಡಿಸಿಕೊಳ್ಳಿ. ಯಾವಾಗ ಬೀಳ್ತದೋ ಬೀಳಲಿ, ಗುರುದೇವರ ಕೆಲಸ ಮಾಡಿಕೊಂಡೇ ಅದು ಬೀಳಬೇಕು. ನಂದೇನಿಲ್ಲ. ಮೊನ್ನೆ ಮಾರ್ಚ್ 29ಕ್ಕೆ ಅವರು ಶರೀರ ಬಿಟ್ಟರು. ಮಾರ್ಚ್ 29 ಅವರು ಶರೀರ ಬಿಟ್ಟದ್ದು. ಇಡೀ ಡೆಲ್ಲಿ ಸ್ವಾಮಿ, ಆ ಡೆಲ್ಲಿಯಲ್ಲಿ ಎಷ್ಟು ಮಿಷನ್ ಭಕ್ತರಿದ್ದಾರೆ, ಎಲ್ಲರೂ ಸೇರಿ ಇಷ್ಟೊಂದು ಚಂದದಲ್ಲಿ ಕಾರ್ಯಕ್ರಮ ಮಾಡಿದರು ಅಮ್ಮನನ್ನು ನೆನೆಸಿಕೊಳ್ಳುವುದಕ್ಕಾಗಿ. ಯಾತಕ್ಕೆ? ಇಡೀ ಚಿನ್ಮಯ ಮಿಷನ್ ಡೆಲ್ಲಿ, ಅದು ಲೋಧಿ ರೋಡ್ ಇರ್ಬೋದು ಅಥವಾ ಚಿತ್ತರಂಜನ್ ಪಾರ್ಕ್ ಇರ್ಬೋದು, ಎರಡೂ ಕಡೆ ಕೂಡ ಬಾಲವಿಹಾರ್, ಯುವಕೇಂದ್ರ, ಸ್ಟಡಿ ಕ್ಲಾಸ್, ಎಲ್ಲ ಸ್ವರಾಂಜಲಿ, ಭಜನೆ ಕ್ಲಾಸ್, ಪ್ರತಿಯೊಂದನ್ನು ಆರಂಭ ಮಾಡಿದ್ದು ಈ ಅಮ್ಮ ಒಬ್ಬರೇ.
ನೀವೆಲ್ಲ ಕೇಳ್ಬೋದು, ಚಿನ್ಮಯ ಮಿಷನ್ ಹೇಗೆ ನಡೀತಿದೆ ಸ್ವಾಮಿ? ಚಿನ್ಮಯ ಮಿಷನ್ ಹೇಗೆ ನಡೀತಾ ಇದೆ ಅಂತಂದರೆ ಅದಕ್ಕೇನು ಚಕ್ರ ಇದೆಯಾ? ಯಾರ್ಯಾರು ಈ ರೀತಿಯಲ್ಲಿ ಸಮರ್ಪಣಾ ಭಾವದಿಂದವನ್ನು ಅರ್ಪಿಸಿಕೊಂಡಿದ್ದಾರೋ ಅವರಿಂದಾಗಿ ಚಿನ್ಮಯ ಮಿಷನ್ ಬೆಳೆಯುತ್ತಾ ಇದೆ. ಒಬ್ಬೊಬ್ಬ ವ್ಯಕ್ತಿ ಸ್ವಾಮಿ ಒಂದೊಂದು ಕಡೆ, ಒಬ್ಬೊಬ್ಬ ವ್ಯಕ್ತಿ ಎಲ್ಲ ಕಡೆ ಕೂಡ ಅಷ್ಟೇ. ಒಂದು ಸಂಸ್ಥೆ ಅನ್ನುವಂಥದ್ದು ಬೆಳೀಬೇಕಾದ್ರೆ ಸಮರ್ಪಣಾ ಭಾವ, ಆ ಪೂರ್ಣ ರೀತಿಯ ಸಮರ್ಪಣಾ ಭಾವ ಅನ್ನುವಂಥದ್ದು ಇದೆಯೋ ಅಂದರೆ ಸಂಸ್ಥೆ ಬೆಳೆಯುತ್ತದೆ. ಇಲ್ಲ, ಒಳಗಿಂದ ತಿನ್ನುವಂಥ ಹೆಗ್ಗಣಗಳೇ ಸೇರಿದರೆ ಸಂಸ್ಥೆ ಬೀಳ್ತದೆ, ಹೆಗ್ಗಣಗಳ ರಾಶಿ ಬೆಳೆಯುತ್ತದೆ ಅಲ್ವಾ? ಗೌರ್ಮೆಂಟಲ್ಲಿ ಇವಾಗ ಆಗ್ತಾ ಇರುವ ಹಾಗೆ ಸರ್ಕಾರ ಎಲ್ಲಿ ಸ್ವಾಮಿ? ಒಬ್ಬೊಬ್ಬ ವ್ಯಕ್ತಿ ಕೂಡ ಕೋಟಿ ಮಾಡಿಕೊಂಡಿದ್ದಾನೆ ಸ್ವಾಮಿ. MLA ಅಂಥೇಳಿ, MP ಅಂಥೇಳಿ, ದೇಶದಲ್ಲಿ ಹಣ ಇಷ್ಟುಂಟು, ಎಲ್ಲರ ಹತ್ರ ಉಂಟು. ಸ್ವಾಮೀಜಿ, ನಮ್ಮ ರಸ್ತೆ ಯಾಕೆ ಇಷ್ಟು ವರ್ಷ ಆಯಿತು, ನಮ್ಮದು ರಸ್ತೆ ಇನ್ನೂ ಸರಿಯಾಗಿಲ್ವೇ? ನಾವು ಸರಿ ಇದ್ದಿದ್ದು, ನಾವೇ ಸರಿ ಇಲ್ಲದಿದ್ದರೆ ರಸ್ತೆ ಸರಿ ಇರುವುದು ಹೇಗ್ರಿ? ವ್ಯಕ್ತಿ ಯಾರು? ಕಟ್ಟಡ ಕಟ್ಟಿದ್ದು ಯಾವ ಇಟ್ಟಿಗೆ ಇರಲಿ, ಎಲ್ಲ ಹಾಳಾಗಿರುವ ಇಟ್ಟಿಗೆ, ಮತ್ತು ಕಟ್ಟಡ ನಿಲ್ಲುವುದು ಹೇಗೆ? ಕಟ್ಟಡ ನಿಲ್ಲುವುದು ಹೇಗೆ? ಆಲೋಚನೆ ಮಾಡಿ. ಹೋಗಿರ್ಬೇಕಲ್ಲ ಮಣಿಪಾಲಕ್ಕೆಲ್ಲ ಹೋಗಿರ್ಬೇಕು ನೀವು. ಒಬ್ಬ ವ್ಯಕ್ತಿ ಯಾರು ಹೇಳಿ? TMA ಪೈ ಅವ್ರು ಕಲ್ತದ್ದು ಡಾಕ್ಟ್ರು. ಅದನ್ನು ಬಿಟ್ಟುಬಿಡಿ. ಸಿಂಡಿಕೇಟ್ ಬ್ಯಾಂಕ್, ಮಣಿಪಾಲ್ ಫೈನಾನ್ಸ್ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳನ್ನುವ ರೀತಿಯಲ್ಲಿ ಮಾಡಿ, ಮೆಡಿಕಲ್ ಕಾಲೇಜ್, ಎಂಜಿನಿಯರಿಂಗ್ ಕಾಲೇಜ್, ಎಲ್ಲ ಊರು 5 ಕಿಲೋಮೀಟ್ರಿಗೆ ಒಂದೊಂದು ಸ್ಕೂಲು, ಕಾಲೇಜ್ ಅನ್ನುವಂಥ ರೀತಿಯಲ್ಲಿ ಇಡೀ ಸೌತ್ ಕೆನರಾ. ಆ ಕಾಲಕ್ಕೆ ಯಾರಿದ್ದರು ಸ್ವಾಮಿ? ಯಾರಿಲ್ಲ. ಒಬ್ಬ ವ್ಯಕ್ತಿ ಹಣ ಎಲ್ಲಿತ್ತವ್ರ ಹತ್ರ? ಇಲ್ಲವೇ ಇಲ್ಲ. ಕೆಲಸ ಮಾಡ್ತಾಯಿರಿ, ನಾರಾಯಣನ ಕೆಲಸ ಮಾಡ್ತಾಯಿರಿ, ಲಕ್ಷ್ಮಿ ತನ್ನಿಂದ ತಾನಾಗಿ ಬರ್ತಾಳೆ ಸ್ವಾಮಿ. ಲಕ್ಷ್ಮಿ ತನ್ನಿಂದ ತಾನಾಗಿ ಬರ್ತಾಳೆ. ಕೆಲಸ ಮಾಡಿಕೊಂಡು ಹೋದರೂ ಸಂಸ್ಥೆ ಹಾಗೆ ಬೆಳೆಯಿತು. ಅದನ್ನು ಮುನ್ನಡೆಸ್ಕೊಂಡು ಹೋಗೋರು ಅಂಥದ್ದೇ ದೂರದೃಷ್ಟಿ ಉಳ್ಳವರು, ನಿಸ್ವಾರ್ಥ ಭಾವನೆ ಇರೋರು, ಒಳ್ಳೆ ರೀತಿಯ ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಂಡವರು ಮುಂದೆ ನಿಲ್ಲಬೇಕು. ಅಂದರೆ ಸಂಸ್ಥೆ ನಡೆಯುತ್ತದೆ. ನನಗೇನು ಬೇಕನ್ನುವಂಥದ್ದು ಸ್ವಾರ್ಥ ಬಂತು, ಸಂಸ್ಥೆ ಸರ್ವನಾಶ ಸ್ವಾಮಿ. ಸಂಸ್ಥೆ ಸರ್ವನಾಶ. ನಾವೆಲ್ಲ ತಿಳ್ಕೊಂಡದ್ದು ಎಂಥದ್ದು? ದೇವಸ್ಥಾನಕ್ಕೆ ಹೋಗ್ತಾನೆ ಅವ ಭಕ್ತ, ಅವ ಪೂಜೆ ಮಾಡ್ತಾನೆ ಅವ ಭಕ್ತ, ವಿಭೂತಿ ಹಚ್ಚಿಕೊಂಡು ಅವ ಭಕ್ತ, ರುದ್ರಾಕ್ಷಿ ಹಾಕೊಳ್ಳೋದು ಅವ ಭಕ್ತ. ಇದೆಲ್ಲ ಕಳ್ಜಾತಿಗಳು ಸ್ವಾಮಿ. ಕಳ್ಜಾತಿ ನಂಬರ್ 1 ಇವುಗಳೆಲ್ಲ. ಯಾವ ರುದ್ರಾಕ್ಷಿಯಲ್ಲೂ ಭಕ್ತಿ ಇಲ್ಲ, ಯಾವ ವಿಭೂತಿಯಲ್ಲೂ ಭಕ್ತಿ ಇಲ್ಲ, ಯಾವ ಕಚ್ಚೆ ಪಂಚೆಯಲ್ಲೂ ಭಕ್ತಿ ಇಲ್ಲ, ಯಾವ ಮಂತ್ರದಲ್ಲೂ ಭಕ್ತಿ ಇಲ್ಲ. ಭಕ್ತಿ ಇರೋದೆಲ್ಲಿ ಹೇಳಿ? ನಿಮ್ಮ ಸಂಪೂರ್ಣ ತ್ಯಾಗ. ಅಹಂ ಅನ್ನುವಂಥದ್ದು ನಾನು, ನನ್ನದು, ನನಗೇನು ಬೇಕು ಅದು ಒಂದನ್ನು ತ್ಯಾಗ ಮಾಡಿ ಸ್ವಾಮಿ. ಭಗವಂತನ ಕೃಪೆ ತನ್ನಿಂದ ತಾನಾಗಿ ಬರ್ತದೆ. ನಿಮ್ಮ ಮನಸ್ಸಲ್ಲಿರುವ ಸಂಕಲ್ಪಗಳು ಎಲ್ಲವೂ ಕೂಡ ಭಗವಂತನಿಗೆ ಒಂದೇ ಗೊತ್ತು. ತಥಾಸ್ತು ತಥಾಸ್ತು ತಥಾಸ್ತು, ಹಾಗೇ ಆಗಲಿ. ನೀವು ಬಯಸಿದ್ದೆಲ್ಲ ಕೆಲಸಗಳು ಆಗ್ತವೆ, ಯಶಸ್ವಿಯಾಗಿ ನಡೀತವೆ ಸ್ವಾಮಿ. ಹೇಳಿ, ಈಗ ನಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೇಳಿದರೆ, ಏನಪ್ಪ ನಿನ್ನ ಮನಸ್ಸಲ್ಲಿ ಏನುಂಟು? ಸ್ವಾಮೀಜಿ ನನಗೂ ಆಧಾರ ಮಾಡಬೇಕು ಅಂತ ಉಂಟು ಸ್ವಾಮಿ, ನನಗೆಲ್ಲ ಹೆಂಡತಿ ಮಕ್ಕಳಿದ್ದಾರೆ, ನನಗೆ ಅವಳಿದ್ದಾರೆ, ಇವರಿದ್ದಾರೆ, ಅದು ಉಂಟು, ಇದು ಉಂಟು, ಮತ್ತೊಂದುಂಟು, ಪುನೊಂದುಂಟು. 27 ಮುಂದೆ ನಮ್ಮದು ಕಥೆಗಳೇ ಬೇರೆ. ಯಾತಕ್ಕೆ? ಇವ ಬಿಡೋಕ್ಕೆ ಮನಸ್ಸಿಲ್ಲ ಸ್ವಾಮಿ. ಬಿಡಬೇಕು ಯಾರು? ನಾನು. ಹಿಡ್ಕೊಂಡದ್ದು ಯಾರು? ನಾನು. ಎಲ್ಲವನ್ನು ಬಿಟ್ಟು
ಶ್ರೀರಾಮಚಂದ್ರನ ಪಾದಕ್ಕೆ ಬಿದ್ದಂತಹ ಹನುಮಂತ ಶ್ರೀರಾಮನ ಕೆಲಸ ಮಾತ್ರ ಅನ್ನುವ ರೀತಿಯಲ್ಲಿ ಒಂದು ಕಡೆ ನಿಂತನೋ ಇಲ್ಲೋ ಎಲ್ಲವೂ ಸುಂದರ, ಸುಂದರ ಕಾಂಡ, ಎಲ್ಲವೂ ಸುಂದರ. ಹನುಮಂತನ ಪ್ರವೇಶ ರಾಮಾಯಣದಲ್ಲಿ ಬಂತು, ಎಲ್ಲವೂ ಸುಂದರ, ಎಲ್ಲವೂ ಸುಂದರ. ಸೀತೆ ಎಲ್ಲಿದೆ ಅಂತ ಹುಡುಕಿದ್ದು ಅವನೇ, ಉಂಗುರ ಕೊಟ್ಟದ್ದು ಅವನೇ, ಚೂಡಾಮಣಿಯನ್ನು ಹಿಂದೆ ತಂದದ್ದು ಅವನೇ, ಯುದ್ಧದಲ್ಲಿ ಸಾವಿರಾರು ರಾಕ್ಷಸರನ್ನು ಹೊಡೆದು ಕೊಂದದ್ದು ಅವನೇ. ಇಷ್ಟೆಲ್ಲ ಮಾಡಿಯೂ ರಾಮನ ಜೊತೆಯಲ್ಲಿ ನೀನೇನು ಮಾಡಿದ್ದೆ ಅಲ್ವಾ? ಮಹಾಭಾರತ ಯುದ್ಧ ಆದಮೇಲೆ ಅರ್ಜುನ ಮತ್ತು ಭೀಮನಿಗೆ ಅವರಿಗೆ ಜಗಳ. ಕೌರವ್ರನ್ನ ಹೆಚ್ಚುಕೊಂಡದ್ದು ನಾನು, ಕೌರವ್ರನ್ನ ಹೆಚ್ಚುಕೊಂಡದ್ದು ನಾನು. ಏನು ಸ್ವಾಮಿ ಇದು? ಎಲ್ಲೂ ನಾನು ಕೊಂದದ್ದು ನನ್ನಿಂದಾಯಿತು, ಹನುಮಂತನ ಬಾಯಿಯಲ್ಲಿ ಬರಲೇ ಇಲ್ಲ. ಎಲ್ಲವೂ ಪ್ರಭು, ಅವರ ಕರುಣೆ, ಅವರ ಶಕ್ತಿ, ಅವರೇ ಮಾಡಿಸಿದ್ದು. ಎಲ್ಲವೂ ಮಾಡಿದ್ದು ಪ್ರಭು, ಭಗವಂತನ ಕೃಪೆ, ಶ್ರೀರಾಮನ ಕೃಪೆ, ನನ್ನದೇನಿಲ್ಲ. ನಾನೇನು ಹೇಳ್ತಾ ಇರೋದು, ಇದು ಭಕ್ತಿ. ನಮ್ಮ ಅಂತಃಕರಣದಲ್ಲಿ ಸ್ವಾರ್ಥ ಅನ್ನುವಂಥದ್ದನ್ನು ಬಿಟ್ಟು ಒಂದು ಸಂಸ್ಥೆಗಾಗಿ, ಒಂದು ದೊಡ್ಡ ಒಂದು ಘನ ತತ್ವಕ್ಕಾಗಿ, ಒಂದು ಹೆಚ್ಚಿನ ಒಂದು ಉದಾತ್ತವಾದ ಮನೋಭಾವಕ್ಕಾಗಿ ಪೂರ್ಣ ಶರಣಾಗತ ಭಾವ, ಪರಮ ಭಕ್ತಿ. ಅಂಥ ರೀತಿಯ ಹೃದಯ ಉಳ್ಳವರು ಸ್ವಾಮಿ ನಮಗೆ ಬೇಕು. ನಮ್ಮ ಸರ್ದಾರ್ಜಿಗಳಿದ್ದಾರಲ್ಲ, ಅಮೃತ್ಸರ್ ಸರ್ದಾರ್ಜಿಗಳು, ಅವರ ಗುರು, ಕೊನೆಯ ಗುರು, ಅವನ ಹೆಸರು ಗೋವಿಂದ್ ಸಿಂಗ್, ಗುರು ಗೋವಿಂದ್ ಸಿಂಗ್, ಕೊನೆಯ ಗುರು. ಆಯಿತಾ? ಅವರು ಸರ್ದಾರ್ಜಿಗಳಲ್ಲಿ ಎಷ್ಟು ಗುರುಗಳಾದರೂ ಈ ಮುಸ್ಲಿಮ್ಸು ಸ್ವಾಮಿ ಅವ್ರನ್ನ ಕಡ್ದು ಹಾಕೋದೇ ಸ್ವಾಮಿ. ಕೊನೆಗಂತೂ ಸರ್ದಾರ್ಜಿಗಳು ನಿರ್ಧಾರ ಮಾಡಿದರು, ಇನ್ನು ಮುಂದೆ ಗುರುಗಳೇ ಬೇಡ, ಏನಿದ್ರೂ ಅದೆಂತ ಧರ್ಮಗ್ರಂಥ. ಆ ಧರ್ಮಗ್ರಂಥ ಏನುಂಟು ಅದೇ ಪವಿತ್ರವಾದ ಗ್ರಂಥ, ಅದೇ ಪರಮ ಗುರು. ಮುಗಿಯಿತು. ಅವರ ಗರ್ಭಗೃಹದಲ್ಲಿ ಆ ಗ್ರಂಥ ಮಾತ್ರ, ಅದಕ್ಕೆ ಅಡ್ಡ ಬೀಳೋದು. ಗುರು ಅನ್ನುವ ಶಬ್ದವೇ ಇಲ್ಲ ಸ್ವಾಮಿ. ಯಾರ್ಯಾರು ಗುರುಗಳಾದರೂ ಈ ಸಾಬ್ರುಗಳು ಅವರನ್ನು ಕೊಲ್ಲೋದೇ ಸ್ವಾಮಿ, ಕೊಲ್ಲೋದೆ. ಅದು ಕೊಲ್ಲುವ ರೀತಿ ಮಾತ್ರ ಹಾರಿಬಲ್. ಬಿಸಿ ಬಿಸಿ ಎಣ್ಣೆಯ ಬಾಣಲೆಯಲ್ಲಿ ಅವರನ್ನು ಹಾಕಿ ಮೇಲೆ ತೆಗೆದು ಕೆಳಗೆ ಹಾಕಿ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ ಸ್ವಾಮಿ, ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ. ಕೊನೆ ಗುರು ಗೋವಿಂದ್ ಸಿಂಗ್. ದೊಡ್ಡ ಸಭೆ ನಡೀತಾ ಇದೆ ಸ್ವಾಮಿ, ದೊಡ್ಡ ಸಭೆ ನಡೀತಾ ಇದೆ. ಎಲ್ಲ ಸರ್ದಾರ್ಜಿಗಳೇ. ಅಮೃತ್ಸರ್ ಜೋರಾಗಿ ಕಿರ್ಚಿದ. ನಾನು ಕೇಳ್ತಾ ಇರೋದು ಒಂದೇ, ನನಗೆ ಬೇಕಾದದ್ದು 5 ತಲೆ. ನಾನು ಕೇಳ್ತಾ ಇರೋದು ಒಂದೇ, ನನಗೆ ಬೇಕಾದದ್ದು 5 ತಲೆ. ಯಾರು ಬರೋರು? ಒಬ್ಬೊಬ್ಬರಾಗಿ ಬನ್ನಿ. 5 ತಲೆ ಬೇಕು ನನಗೆ. ಏನು ಸ್ವಾಮಿ ಅವನು ಕೇಳಿದ್ದು? ಗುರು ಗೋವಿಂದ್ ಸಿಂಗ್. ಸಾವಿರಾರು ಜನ ಸೇರಿದ್ದಾರೆ ಸ್ವಾಮಿ. ಅವನು ಕೇಳಿದ್ದೇನು? ನನಗೆ 5 ತಲೆ ಬೇಕು. ಮೌನ, ಎಲ್ಲ ಕಡೆ ಮೌನ ಸ್ವಾಮಿ. ಮೌನ ಅಂದ್ರೇನು? ಒಬ್ಬರು ಮಾತಾಡ್ತಾ ಇಲ್ಲ. ಒಬ್ಬ ಮಧ್ಯ ವಯಸ್ಸಿನವ ಎದ್ದ, ಓಡಿ ಬಂದ. ಗುರು, ನಿಮ್ಮ ಚರಣಗಳಲ್ಲಿ ನನ್ನ ತಲೆ, ನಿಮ್ಮ ಚರಣಗಳಲ್ಲಿ ನನ್ನ ತಲೆ. ಬಾವಳಗೆ ಪರದೆ ಹಿಂದೆ ಕರ್ಕೊಂಡೋದ್ರು. ಪರದೆ ಹಿಂದೆ ಕರ್ಕೊಂಡು ಹೋಗಿ ಏನೋ ಶಬ್ದ ಆಯಿತು. ಹೊರಗೆ ಬಂದರು, ಕತ್ತಿ ತೋರಿಸಿದ್ರು, ಕಡ್ದು ಹಾಕಿದೆ. ಚೋರಾಮ, ಅವ ಯಾರು ಬಂದ, ಅವನನ್ನು ಕಡ್ದು ಹಾಕಿದಾರಂತೆ. ಇನ್ನು 4 ತಲೆ ಬೇಕು. ಸ್ವಾಮಿ, ಇನ್ನೊಬ್ಬ ಎದ್ದ, ಬಂದ, ಕಾಲಿಗೆ ಬಿದ್ದ.
ಒಳಗೆ ಕರ್ಕೊಂಡು ಹೋದರು. ಅದೇ ಥರ ಕಡ್ದು ಹಾಕಿ ಕತ್ತಿಯಲ್ಲಿ ರಕ್ತವನ್ನು ತಂದರು ಸ್ವಾಮಿ. 5 ಹುಡುಗರು ಎದ್ದು ಬಂದರು ಸ್ವಾಮಿ. 5 ಹುಡುಗರು, ಅವರಿಗೆ ಬೇಕಾದದ್ದು 5 ತಲೆ. 5 ಹುಡುಗರನ್ನು ಕಡ್ದು ಹಾಕಿದ್ದೇನೆ ಅಂತೇಳಿ ಖಡ್ಗದಲ್ಲಿ ತೋರಿಸಿದ್ದಲ್ವ? ಹೌದು. ಎಲ್ಲಾದ ಮೇಲೆ ಪರದೆ ತೆಗೆದರು. ಪರದೆ ತೆಗೆದು ಆ 5 ಹುಡುಗರು ಕೂಡ ಕೂತಿದ್ದಾರೆ. 5 ಹುಡುಗರು ಕೂಡ ಕೂತಿದ್ದಾರೆ ಸ್ವಾಮಿ. ಮುಂದೆ ನಮ್ಮ ಇಡೀ ಸಿಖ್ ಪಂಥ, ಅದಕ್ಕೆ ಮುಖ್ಯ ಧರ್ಮಾಧಿಕಾರಿಗಳು ಈ 5 ಜನ. ಈ 5 ಜನ ಧರ್ಮಕ್ಕಾಗಿ ತಲೆ ಕೊಡುತ್ತೇವೆ ಅಂತೇಳಿ ನನ್ನ ಕಾಲಿಗೆ ಬಿದ್ದರಲ್ವ? ಹೌದು. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾತ್ ಅಚಿರಾತ್ ಭವಮುಕ್ತ. ನನ್ನ ಕಾಲಿಗೆ ಬಂದು ತಲೆ ಕೊಟ್ಟರಲ್ವ? ಹೌದು. ಇಡೀ ನಮ್ಮ ಸರ್ದಾರ್ಜಿ, ಇಡೀ ನಮ್ಮ ಸಿಖ್ ಪಂಥ ಇದನ್ನು ಮುಂದೆ ತಕ್ಕೊಂಡು ಹೋಗೋರು ಈ 5 ಜನ. ಅವರನ್ನು ಟ್ರಸ್ಟಿಗಳಾಗಿ ಮಾಡಿದ ಸ್ವಾಮಿ, ಧರ್ಮಾಧಿಕಾರಿಗಳನ್ನಾಗಿ ಮಾಡಿದ. ಗುರು ಪಂಥ, ಸರ್ದಾರ್ಜಿಗಳ ಪಂಥದಲ್ಲಿ ಗುರುಗಳ ಆಮೇಲೆ ಇಲ್ಲವೇ ಇಲ್ಲ. ಇವರೇ 5 ಜನ ಸ್ವಾಮಿ. ಅಕಾಲ ತಖ್ತ್ ಅನ್ನುವ ರೀತಿಯಲ್ಲಿ 5 ಜನರನ್ನು ನೇಮಕ ಮಾಡಿ ಇಡೀ ನಮ್ಮ ಪಂಥವನ್ನು, ನಮ್ಮ ಸಮಾಜವನ್ನು ಮುಂದುವರಿಸುವವರು ನೀವು. ನಿಮಗೆ ನಿಮ್ಮ ಸ್ವಂತದ್ದೇನಿಲ್ಲ. ನಿಮ್ಮ ತಲೆ ಕಡ್ದು ಹಾಕಿದ್ದೇನೆ ನಾನು. ನನಗೇನು ಬೇಕು ಹೋಯಿತು, ಸಂಸ್ಥೆಗೇನು ಬೇಕು ಅಷ್ಟು ಮಾತ್ರ ನೋಡೋದು ನೀವು. ನೋಡಿ, ಕಡ್ದು ಹಾಕಿದೆ ನಿಮ್ಮನ್ನು, ತಲೆ ಕೊಟ್ಟಿದ್ದೀರಾ ನೀವು. ಸಂಸ್ಥೆಯನ್ನು ಬೆಳೆಸಿ, ಸಂಸ್ಥೆ ಚಂದದಲ್ಲಿ ಬೆಳೆಯಲಿ. ಏನು ವ್ಯಕ್ತಿ ಸ್ವಾಮಿ ಗುರು ಗೋವಿಂದ್ ಸಿಂಗ್. ಅವರ ನಂತರ ಗುರುಗಳೇ ಆಗಲಿಲ್ಲ ಈ 5 ಜನ. ಅದರ ನಂತರ ಯಾರ್ಯಾರು ಅನ್ನುವ ರೀತಿಯಲ್ಲಿ ಅವರೇ ಆರಿಸಿಕೊಂಡು ಯಾರ್ಯಾರು ಬಂದಿದ್ದಾರೋ ಅದೇ ರೀತಿಯಲ್ಲಿ ಮುಂದುವರಿಯುತ್ತಾ ಇದೆ. ಗಲಾಟೆನೇ ಇಲ್ಲ ಸ್ವಾಮಿ, ಯಾವ ಗಲಾಟೆನೇ ಇಲ್ಲ. ಅಂದ್ರೇನು? ತನ್ನ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕಾಗಿ ಪೂರ್ಣ ರೀತಿಯಲ್ಲಿ ಯಾರು ಸಮರ್ಪಿಸಿಕೊಂಡಿದ್ದಾರೋ ಅವರನ್ನು ಮಾತ್ರ ನಂಬಿದ್ದು. ನೀವು ಟ್ರಸ್ಟಿಗಳು ಬನ್ನಿ, ನಿಮ್ಮಲ್ಲಿ ಇದೆ ಜವಾಬ್ದಾರಿ, ಮುಂದೆ ನಡೆಸಿ, ಬಸ್. ಸ್ವಾಮಿ ನಮ್ಮ ಭಕ್ತಿಯ ಪರಂಪರೆಯಲ್ಲಿ ಆಗಿ ಹೋದ ಎಲ್ಲ ಭಕ್ತರು ಸ್ವಾಮಿ, ಕಬೀರ ಅಂತ ಹೇಳಿ, ತುಕಾರಾಮ್ ಅಂಥೇಳಿ, ನಾಮದೇವ್ ಅಂಥೇಳಿ, ಜ್ಞಾನದೇವ್ ಅಂಥೇಳಿ, ಎಲ್ಲರೂ ಸ್ವಾಮಿ ಭಗವಂತನ ಪೂರ್ಣ ಸೇವೆ. ಅಷ್ಟು ಮಾತ್ರ, ನನಗೇನು ಬೇಕು ಇಲ್ಲ. ಕನಕದಾಸರ ಅಂಕಿತ ನಾಮ ಆದಿಕೇಶವ ಅಲ್ವಾ? ಕನಕದಾಸರ ಅಂಕಿತ ನಾಮ ಆದಿಕೇಶವ, ನಾನಲ್ಲ ಬರೆದಿದ್ದು, ಕೇಶವ. ಪುರಂದರದಾಸರ ವಿಠ್ಠಲ, ತ್ಯಾಗರಾಜರು ಶ್ರೀರಾಮ. ಹೇಳಿ. ನಖಶಿಖಾಂತ ಸ್ವಾಮಿ ಶ್ರೀರಾಮ, ತ್ಯಾಗರಾಜರು. ಪುರಂದರದಾಸರು ವಿಠ್ಠಲ, ಕನಕದಾಸರು ಆದಿಕೇಶವ. ಎಲ್ಲಿ ನಾನನ್ನು ಅಲ್ಲಿ ಎಲ್ಲಿ ಅದನ್ನು ಬಗ್ಗಿಸಿ ಸರ್ವನಾಶಗೊಳಿಸಿ ಆ ಸಮರ್ಪಣ ಭಾವನ್ನುವಂಥದ್ದೇನುಂಟು ಪೂರ್ಣ ರೀತಿಯಲ್ಲೆಲ್ಲ ಹೋದ ಮೇಲೇ ಸಂತ. ಹೇಳಿ. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯಲ್ಲಿ ಕಲ್ಯಾಣಕೃತ್ ಕಶ್ಚಿತ್, ಒಳ್ಳೆಯ ಭಾವನೆಯಿಂದ ಒಳ್ಳೆಯದನ್ನು ಮಾಡ್ತೇನೆನ್ನುವ ರೀತಿಯಲ್ಲಿ ಮುಂದೆ ನಿಂತಿದ್ದಾನವನು, ಅವನಿಗೆ ದುರ್ಗತಿ ಆಗಲ್ಲ ಅರ್ಜುನ. ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ನ ಗಚ್ಚತಿ. ಅಂಥವರಿಂದಲೇ ಸ್ವಾಮಿ ಸಮಾಜ ಬೆಳೆಯುತ್ತಾ ಇರೋದು.
ಆದಿಶಂಕರರಿರಬಹುದು, ಮಧ್ವಾಚಾರ್ಯರಿರಬಹುದು, ಬಸವಣ್ಣ ಇರಬಹುದು. ಸ್ವಾಮಿ ಅವರ ಸ್ವಂಥದ್ದೇನುಂಟು ಎಲ್ಲವನ್ನು ಬದಿಗೊತ್ತಿ ಸಮಾಜಕ್ಕೆ ಹಿತ ಯಾವುದು, 4 ಜನರಿಗೆ ಒಳಿತು ಯಾವುದು, ಸಮಾಜ ಯಾವ ದಾರಿಯಲ್ಲಿ ಹೋದರೆ ಅವರಿಗೆ ಶಾಂತಿ ನೆಮ್ಮದಿ ಸಿಗ್ತದೆ, ಆ ದಾರಿಯನ್ನು ತೋರಿಸಿದವರು ಸ್ವಾಮಿ. ಅವರಿಗಾಗಿ ಏನೂ ಗಳಿಸಲಿಲ್ಲ. ನಮ್ಮ ಹಿರಿಯರು ನಮಗೆ ದಾರಿ ತೋರಿಸಿದ್ದನ್ನು ನಾನು ಭಕ್ತ ಅಂತ ಅನ್ನಿಸಿಕೊಳ್ಳಬೇಕಾದ್ರೆ ಈ ಲಕ್ಷಣಗಳು ನಮ್ಮಲ್ಲಿರಬೇಕು ಸ್ವಾಮಿ. ಏನು ಹೇಳಿ? ಸ್ವಾರ್ಥ ತ್ಯಾಗ, ಹೊರ ಪ್ರಪಂಚದಲ್ಲಿ 4 ಜನರಿಗೆ ಹಿತವಾದ್ದನ್ನು ಬಯಸುವಂಥದ್ದು ಮಾತ್ರ, ನನಗೇನು ಬೇಕನ್ನುವಂಥ ಅಹಂಕಾರ, ಆ ಪರಮ ಸ್ವಾರ್ಥ, ಆ ಬಯಕೆ, ಅದನ್ನೆಲ್ಲ ಬಿಟ್ಟು ಸಮಾಜದ ರಕ್ಷಣೆ, ಸಂಸ್ಥೆ ರಕ್ಷಣೆ, ಒಳ್ಳೆಯ ಕೆಲಸಕ್ಕಾಗಿ ಮುಂದೆ ಬಂದಿದ್ದೇವೆ, ಆ ಕೆಲಸ ನಡೆಯಬೇಕು, ಅಲ್ಲಿ ಯಾವ ರೀತಿಯ ಮೋಸ ವಂಚನೆ ಇರಬಾರ್ದು, ಪೂರ್ಣ ರೀತಿಯಲ್ಲಿ ಸಮರ್ಪಿಸಿಕೊಳ್ಳುವಂತಹ ಪೂರ್ಣ ಭಾವ, ಅಲ್ಲಿ ಸ್ವಾಮಿ ಭಗವಂತನ ಆವಿರ್ಭಾವ. ಭಗವಂತ ಏನಂತಾನೆ? ಅಲ್ಲಿ ನಾನಿದ್ದೇನೆ, ಅಂಥವನ ಹೃದಯದಲ್ಲಿ ನಾನಿದ್ದೇನೆ ಅಂದರೆ ಆ ಹೃದಯದ ಬಾಗಿಲು ತೆಗಿಬೇಕು ಯಾರು? ನಾವೇ. ಆ ಹೃದಯದ ಪರಿಶುದ್ಧತೆ ಗಳಿಸಬೇಕು ಯಾರು? ನಾವೇ. ಒಳಗಿನ ಕಲ್ಮಶ, ಒಳಗಿನ ಸ್ವಾರ್ಥ, ಒಳಗಿನ ನಾನು ನನ್ನದನ್ನು ಅಹಂಕಾರ ಮಮಕಾರ ತೆಗೆದು ಹಾಕಬೇಕು ಯಾರು? ನಾವೇ. ಅಷ್ಟೆಲ್ಲ ಮಾಡಿದರೆ ಭಗವಂತ ಅಲ್ಲಿ ನೆಲೆಸ್ತಾನೆ. ಅಂಥ ಭಗವಂತನ ಮೂಲಕ ಭಗವಂತನೇ ಹೃದಯದಲ್ಲಿದ್ದು ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ. ಆ ಕೆಲಸ ನಡೆಯುವಾಗಲೂ ಅಷ್ಟೇ, ಆ ಯಾರು ಮುಂದೆ ನಿಂತಿದ್ದಾನೋ ಅವ ಯಾವತ್ತೂ ಅನ್ನಲ್ಲ ನಾನು ಮಾಡಿದೆ ನನ್ನಿಂದಾಯಿತು, ಅಲ್ಲ, ಭಗವಂತನ ಕೃಪೆ, ಪ್ರಭುವಿನ ಕೃಪೆ. ಗಿರಿಧಾರಿ ಜಯ ಗಿರಿಧಾರಿ, ಸುಗಂಧ ತುಳಸಿ ದಳವನ ಮಾಲಿ, ಗಿರಿಧಾರಿ ಜಯ ಗಿರಿಧಾರಿ. ಮಾಧವ ಮುರಹರ ಮುನಿಜನ ಸೇವಿತ, ಮಾಧವ ಮಾಧವ ಮುರಹರ ಮುನಿಜನ ಸೇವಿತ, ಮಾಧವ ಮುನಿಜನ ಸೇವಿತ, ಮೋಹನ ಮುರಳಿ ಗಿರಿಧಾರಿ, ಜಯ ಜಯ ಗೋಪಿ ಮನೋಹರ ಗಿರಿಧಾರಿ, ಜಯ ಜಯ ಗೋಪಿ ಗಿರಿಧಾರಿ. ಸುಗಂಧ ತುಳಸಿ ದಳವನ ಮಾಲಿ, ಸುಗಂಧ ಗಿರಿಧಾರಿ ಜಯ ಗಿರಿಧಾರಿ, ಜಯ ಗಿರಿಧಾರಿ. श्री कृष्णचंद्र भगवान की, सद्गुरुनाथ महाराज की.